ಓಕೆ, ಎಲ್ರಿಗೂ ನಮಸ್ತೆ. ಮತ್ತೊಂದು ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ನಾನು ಕೋರ್ತೇನೆ. ಇಂದಿನ ಒಂದು ತರಗತಿಯಲ್ಲಿ ನಾವು ಪರಿಸರ ಕಾಳಜಿಗೆ ಸಂಬಂಧಿಸಿದಂತಹ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡೋಣ. ಸಮಕಾಲೀನ ವಿಚಾರಗಳಲ್ಲಿ ತುಂಬಾ ಪ್ರಮುಖವಾದಂತಹ ಗಹನವಾದಂತಹ ಒಂದು ವಿಚಾರ ಅಂದ್ರೆ ಪರಿಸರ ಮತ್ತು ಪರಿಸರ ಸಂರಕ್ಷಣೆ ತುಂಬಾ ಪ್ರಮುಖವಾದಂತಹ ಒಂದು ವಿಚಾರವಾಗಿದೆ. ಹಾಗಾಗಿ ಪರಿಸರವನ್ನು ನಿಮ್ಮ ಪೇಪರ್ ಅಲ್ಲಿ ಇಟ್ಟಿದ್ದಾರೆ. ಪರಿಸರ ಕಾಳಜಿಯ ಬಗ್ಗೆ ನಿಮಗೆ ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಇವತ್ತು ನಿಮ್ಗೆ ಅರ್ಥವಾಗಿದೆ, ಯಾಕೆಂದ್ರೆ ನೀವು ಎನ್ವೈರನ್ಮೆಂಟಲ್ ಸೈನ್ಸ್, ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತಾನೆ ಹೇಳ್ಬಿಟ್ಟು ಒಂದು ಕಂಪಲ್ಸರಿ ಪೇಪರ್ ಅನ್ನು ನೀವು ಓದಿದ್ದೀರಾ. ಅದ್ರ ಉದ್ದೇಶ ಏನಂದ್ರೆ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಪರಿಸರ ಸಂಪೂರ್ಣವಾಗಿ ಹಾಳಾಗದಂತೆ ನೋಡಿಕೊಳ್ಬೇಕು. ಅದಕ್ಕೆ ಎಲ್ಲರ ಒಂದು ಜವಾಬ್ದಾರಿ ಇದೆ, ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅಥವಾ ಯಾವುದೋ ಒಂದು NGOಗಳ ಜವಾಬ್ದಾರಿ ಅಲ್ಲ. ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕರ್ತವ್ಯ ಈ ಒಂದು ಹಸಿರು ಗ್ರಹವನ್ನು ಸಂರಕ್ಷಣೆ ಮಾಡುವುದು, ಪರಿಸರವನ್ನು ಸಂರಕ್ಷಣೆ ಮಾಡುವುದು. ಹಾಗಾಗಿ ಎಲ್ಲರಲ್ಲಿಯೂ ಪರಿಸರ ಜ್ಞಾನ ಎನ್ನುವುದು ಬರಬೇಕು. ಪರಿಸರದ ಬಗ್ಗೆ, ಪರಿಸರ ನಿರ್ವಹಣೆಯ ಬಗ್ಗೆ ಕಾಳಜಿ ಅನ್ನುವುದು ಬರಬೇಕು, ಬೆಳಿಬೇಕು ಎನ್ನುವ ಒಂದು ಉದ್ದೇಶದಿಂದ ಈ ಪರಿಸರ ಕಾಳಜಿ ಎನ್ನುವಂತಹ ಒಂದು ವಿಚಾರವನ್ನು ನಿಮಗೆ ಹಿಸ್ಟ್ರಿಯಲ್ಲಿ, ಅದರಲ್ಲಿಯೂ ಸಮಕಾಲೀನ ಪ್ರಪಂಚ ಎದುರಿಸುತ್ತಿರುವಂತಹ ಒಂದು ಸಮಸ್ಯೆಗಳಲ್ಲಿ ಪರಿಸರ ಸಂರಕ್ಷಣೆಯು ಒಂದು ಬೃಹದಾಕಾರದ ಸಮಸ್ಯೆ, ಒಂದು ಬಹುದೊಡ್ಡ ಸಮಸ್ಯೆ. ಹಾಗಾಗಿ ಈ ಒಂದು ಟಾಪಿಕ್ ಅನ್ನು ನಿಮಗೆ ಇದರಲ್ಲಿ ಇಟ್ಟಿದ್ದಾರೆ. ಸಾಮಾನ್ಯವಾಗಿ ನಿಮಗೆ ಇದರ ಮೇಲೆ ಒಂದು 15 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಇದೇನು ತುಂಬಾ ಕಷ್ಟ ಆಗೋದಿಲ್ಲ, ಯಾಕೆಂದ್ರೆ ನಿಮಗೆ ಪರಿಸರದ ಬಗ್ಗೆ ಸಾಕಷ್ಟು ಜ್ಞಾನ ಇದೆ. ನೀವಾದ್ರೂ ಒಂದು 4 ಪೇಪರ್ ಅನ್ನು ಪಾಸ್ ಮಾಡಿದ್ದೀರಾ ನೀವು ಪರಿಸರಕ್ಕೆ ಸಂಬಂಧಿಸಿದಂತೆ. ಹಾಗಾಗಿ ಪರಿಸರದ ಬಗ್ಗೆ ಇಂದಿನ ತರಗತಿಯಲ್ಲಿ ಪರಿಸರದ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಪರಿಸರ ಸಮಸ್ಯೆ, ಪರಿಸರ ಮಾಲಿನ್ಯ, ಪರಿಸರ ಏನು, ಪರಿಸರ ವಿಜ್ಞಾನ ಅಂದ್ರೇನು, ಪರಿಸರ ವ್ಯವಸ್ಥೆ ಅಂದ್ರೇನು, ಈ ಕೆಲವಾರು ವಿಚಾರಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಬಹುಶಃ ಮುಂದಿನ ಇನ್ನೊಂದು ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ ಪರಿಸರ ಸಂರಕ್ಷಣೆಯಲ್ಲಿ ಅನ್ನುವ ವಿಚಾರಗಳನ್ನು ಚರ್ಚೆ ಮಾಡೋಣ. ರೈಟ್. ಸೊ ಇವತ್ತು ಪರಿಸರದ ಬಗ್ಗೆ ನಾವು ಒಂದ್ ಸ್ವಲ್ಪ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಎಲ್ಲೋ ಒಂದ್ ಕಡೆ ಮನುಷ್ಯನಲ್ಲಿರುವಂತಹ ಅತಿಯಾದಂತಹ ಒಂದು ಆಸೆ, ಏರುತ್ತಿರುವಂತಹ ಒಂದು ಜನಸಂಖ್ಯೆ, ಆಮೇಲೆ ಈ ಕೊಳ್ಳುವ ಒಂದು ಹೊಟ್ಟೆ ಬಾಕ ಸಂಸ್ಕೃತಿ ಅಂತ ನಾವು ಕರಿತೀವಿ. ಎಲ್ಲವೂ ಬೇಕು ನಮಗೆ, ಸಿಕ್ಕಿದ್ದೆಲ್ಲವನ್ನೂ ತಗೊಳ್ಬೇಕು, ಸಿಕ್ಕಿದ್ದೆಲ್ಲವನ್ನೂ ಪರ್ಚೇಸ್ ಮಾಡಬೇಕು ಅನ್ನುವಂತಹ ಒಂದು ಮನೋಭಾವ, ಸಂಸ್ಕೃತಿ ಆಧುನಿಕ ಜಗತ್ತಿನ ಜನರಲ್ಲಿ ಬಂದ್ಬಿಟ್ಟಿದೆ. ವೈಭವೋಪೇತ ಜೀವನ ಇದೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ ಪರಿಸರವನ್ನು ಹಾಳು ಮಾಡ್ತಾ ಇದೆ. ಪರಿಸರ ವ್ಯವಸ್ಥೆಯ ಮೇಲೆ ಭೀಕರವಾದಂತಹ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಗಾಳಿ, ನೀರು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಥವಾ ಒಟ್ಟಾರೆ ಈ ಒಂದು ಭೂಮಿಯೇ ಕಲುಷಿತಗೊಳ್ತಾ ಇದೆ. ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಎನ್ನುವುದು ಆರಂಭವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಪಠ್ಯಗಳನ್ನು ಜಾರಿಗೆ ತರಲಾಗಿದೆ. ಪರಿಸರ ವಿಜ್ಞಾನವನ್ನು ಜನರು ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳು ಚಿಕ್ಕ ವಯಸ್ಸಿನಿಂದನೇ ಪರಿಸರದ ಜ್ಞಾನ ಅನ್ನುವುದು ಇರಬೇಕು ಅಂತ ಹೇಳಿಬಿಟ್ಟು ಸೊ ಶಾಲೆಯಲ್ಲಿ, ಶಿಕ್ಷಣದಲ್ಲಿ ಅದನ್ನು ಸೇರಿಸಲಾಗಿದೆ. ಪರಿಸರ ಪ್ರೇಮಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಿದ್ಯಾವಂತರು, ಬುದ್ಧಿವಂತರು ಪರಿಸರ ಜಾಗೃತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಸರ್ಕಾರ ಕಾಲಕಾಲಕ್ಕೆ ಹಲವಾರು ರೀತಿಯ ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಈ ಭೂಮಿಯನ್ನು, ಈ ಪರಿಸರವನ್ನು ರಕ್ಷಿಸುವ ಒಂದು ದೊಡ್ಡ ಪ್ರಯತ್ನದಲ್ಲಿ ತೊಡಗಿದೆ. ಏಕೆಂದ್ರೆ ಈ ಪರಿಸರ ಎನ್ನುವುದು ಹಾಳಾದ್ರೆ ಇಡೀ ಮನುಕುಲಕ್ಕಷ್ಟೇ ಅಲ್ಲ, ಭೂಮಿಯ ಮೇಲೆ ಇರುವಂತಹ ಸಕಲ ಚರಾಚರಕ್ಕೂ, ಎಲ್ಲಾ ಜೀವ ಸಂಕುಲಕ್ಕೂ ಇದು ಮಾರಕವಾಗುತ್ತೆ. ಬಹುಶಃ ಭೂಮಿ ಕೆಲವಾರು ವರ್ಷಗಳಲ್ಲಿ
ಕೆಂಪು ಗ್ರಹವಾಗಬಹುದು, ಮಂಗಳ ಗ್ರಹದ ರೀತಿಯಲ್ಲಿ ಯಾವುದೇ ರೀತಿಯ ಜೀವ ಸಂಕುಲವೇ ಇಲ್ಲದ ರೀತಿಯಲ್ಲಿ ಆಗಬಹುದು ಎನ್ನುವಂತಹ ಒಂದು ಆತಂಕ ಪರಿಸರವಾದಿಗಳಲ್ಲಿ, ಪರಿಸರ ವಿಜ್ಞಾನಿಗಳಲ್ಲಿ ಬಂದಿದೆ. ಏಕೆಂದ್ರೆ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಸರದ ಮೇಲೆ ನಾವು ದೌರ್ಜನ್ಯವನ್ನು ನಾವು ಮಾಡ್ತಾ ಇದ್ದೇವೆ, ಪರಿಸರದ ಮೇಲೆ ಹಿಂಸೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಹಿಂಸೆಯನ್ನು, ಆ ದೌರ್ಜನ್ಯವನ್ನು ತಡೆಯಬೇಕು, ಪರಿಸರವನ್ನು ಸುಸ್ಥಿತಿಯಲ್ಲಿ ಇಡಬೇಕು, ಅದು ಹಾಳಾಗದಂತೆ ನೋಡಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಬಹುದೊಡ್ಡ ಒಂದು ಪ್ರಯತ್ನ ಅನ್ನುವುದು ನಡೀತಾ ಇದೆ. ಸ್ಟೀಫನ್ ಹಾಕಿನ್ಸ್ ಅಂತ ಹೇಳ್ಬಿಟ್ಟು ಒಬ್ಬ ಭೌತ ವಿಜ್ಞಾನಿ, ಫಿಸಿಸಿಸ್ಟ್ ಇದ್ರು, ಇಂಗ್ಲೆಂಡಿನವ. ಆತ ಸಂಪೂರ್ಣವಾಗಿ ದೇಹ ಊನಾಗೋಗಿತ್ತು ಅವನಿಗೆ ಮಾತಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಪ್ರೊಫೆಸರ್ ಸ್ಟೀಫನ್ ಹಾಕಿಂಗ್ ಅಂತ ಹೇಳಿಬಿಟ್ಟು, ಇಡೀ ಅವನ ದೇಹ ಒಂದು ಪುಟ್ಟ ಮಗುವಿನ ದೇಹದಷ್ಟಾಗೋಗಿತ್ತು. ಅವನಿಗೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ದೊಡ್ಡ ವಿಜ್ಞಾನಿ ಆತ. ಆದ್ರೆ ಅವನು ಯಾವ ರೀತಿಯ ಒಂದು ಸಿಸ್ಟಮ್ ಅನ್ನು ಡೆವಲಪ್ ಮಾಡ್ಕೊಂಡಿದ್ದ ಅಂದ್ರೆ, ಅವನೇನು ಗಂಟ್ಲಿಂದ ವಾಯ್ಸ್ ಆಚೆ ಬರ್ತಿರ್ಲಿಲ್ಲ, ಅದನ್ನು ರೀಡ್ ಮಾಡುವ ರೀತಿಯ ಒಂದು ಸಿಸ್ಟಮ್ ಅನ್ನು ಆತ ಬೆಳೆಸಿಕೊಂಡಿದ್ದ. ಬಹುದೊಡ್ಡ ಭೌತ ವಿಜ್ಞಾನಿ. ಕೆಲವು ವರ್ಷಗಳ ಹಿಂದೆ ಆತ ಮರಣ ಹೊಂದಿದ. ಅವನು ಬರೀತಾನೆ, ಹವಾಮಾನ ಬದಲಾವಣೆ ಮತ್ತು ಅಣ್ವಸ್ತ್ರ ಪ್ರಸರಣ, ಈ ಕ್ರಿಯೆಗಳು, ಈ ಕೆಲಸಗಳು, ಈ ಘಟನೆಗಳು ವಿಶ್ವವನ್ನು ವಿನಾಶದ ಕಡೆಗೆ ಎಳೆದೊಯ್ಯುತ್ತಿವೆ ಅಂತ ಬರೆದ. ಹವಾಮಾನ ಬದಲಾವಣೆ ಅಂದ್ರೆ ಪರಿಸರ ಅನ್ನುವುದೇನು ಹಾಳಾಗ್ತಾ ಇದೆ, ಮತ್ತು ಅಣ್ವಸ್ತ್ರಗಳನ್ನು ನಾವೇನು ಪ್ರಸರಣ ಮಾಡ್ತಾ ಇದ್ದೇವೆ, ಹರಡ್ಕೊಳ್ತಾ ಇದ್ದೇವೆ, ಇದು ವಿಶ್ವವನ್ನು ವಿನಾಶದೆಡೆಗೆ ಕೊಂಡೊಯ್ತಾ ಇದೆ ಅಂತ ಭೌತ ವಿಜ್ಞಾನಿ ಬರೆದ. ಅದು ನಿಜ. ಇವೆರಡು ಬಹುದೊಡ್ಡ ಪಿಡುಗುಗಳಾಗಿ ನಮ್ಮ ಮುಂದೆ ನಿಂತಿದ್ದಾವೆ. ಹಾಗಾಗಿ ಅದನ್ನು ನಾವು ಹೇಗೆ ನಿಭಾಯಿಸ್ತೇವೆ ಎನ್ನುವುದು ಬಹುದೊಡ್ಡ ಒಂದು ಸಮಸ್ಯೆ. ಬೇರೆ ಬೇರೆ ಕಾರಣಗಳಿಂದ ಈ ರೀತಿ ಎನ್ನುವುದು ಆಗ್ತಾ ಇದೆ. ಓಕೆ, ಅದು ಪರಿಸರವನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ಬೋದು, ಕೈಗಾರಿಕೀಕರಣ ಇರ್ಬೋದು, ನಗರೀಕರಣ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ನಗರಗಳ ಬೆಳವಣಿಗೆ ಇರ್ಬೋದು, ಜನಸಂಖ್ಯಾ ಸ್ಫೋಟ ಇರ್ಬೋದು, ಪ್ರವಾಸೋದ್ಯಮ ಇರಬಹುದು. ನೋಡಿ, ಇವತ್ತು ಎಲ್ಲಾ ಪ್ರವಾಸೋದ್ಯಮ, ಅದರಲ್ಲಿಯೂ ನಿಸರ್ಗದತ್ತವಾದಂತಹ ಪ್ರವಾಸಿ ತಾಣಗಳ ಕಡೆಗೆ ನೀವು ಹೋದ್ರೆ, ನೀವು ನಂದಿ ಬೆಟ್ಟಕ್ಕೋ ಇನ್ನೆಲ್ಲೋ ಹೋದ್ರೆ ಬರೀ ನಿಮ್ಗೆ ಪ್ಲಾಸ್ಟಿಕ್ ಸಿಗುತ್ತಷ್ಟೇ. ಇರೋ ಸಸ್ಯ ಸಂಪತ್ತು ಹೋಗಿದೆ. ಎಲ್ಲ ಕಡೆ ಕಾಂಕ್ರೀಟ್ ರೋಡ್ಗಳನ್ನು ಮಾಡಿ ಹಾಕಿ ಬಿಟ್ಟಿರ್ತಾರೆ. ಪ್ರವಾಸೋದ್ಯಮದಿಂದ ಪರಿಸರ ಹಾಳಾಗ್ತಾ ಇದೆ. ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲಮಾಲಿನ್ಯಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಸಹ ತೊಡಗಬೇಕಾಗಿದೆ. ನಿಮ್ಮಲ್ಲಿಯೂ ಆ ಜ್ಞಾನ ಬರಬೇಕಾಗಿದೆ ಎನ್ನುವುದೇ ಇದರ ಒಂದು ಉದ್ದೇಶ. ರೈಟ್. ಹಾಗಾಗಿ ಈ ಪರಿಸರ ವ್ಯವಸ್ಥೆ, ಪರಿಸರ ವಿಜ್ಞಾನ, ಜೀವ ವೈವಿಧ್ಯತೆ ಮುಂತಾದ ವಿಚಾರಗಳ ಬಗ್ಗೆ ಹೆಚ್ಚಿನ ಒಂದು ಒಲವು, ಅರಿವು, ಜಾಗೃತಿ ಎನ್ನುವುದು ಓಕೆ. ಮುಂದುವರಿಯೋಣ. ಮೇ ಬಿ ದೇರ್ ವಾಸ್ ಎ ಸಿಗ್ನಲ್ ಪ್ರಾಬ್ಲಮ್. ಸೊ ಹೀಗೆ ಪರಿಸರ ವಿಜ್ಞಾನ, ಪರಿಸರ ವ್ಯವಸ್ಥೆ, ಜೀವ ವೈವಿಧ್ಯತೆ ಮುಂತಾದ ವಿಚಾರಗಳ ಬಗ್ಗೆ ಜನರಲ್ಲಿ ಹೆಚ್ಚಿನ ಒಂದು ಜಾಗೃತಿ ಎನ್ನುವುದು ಮೂಡ್ತಾ ಇದೆ. ಇದು ಒಳ್ಳೆಯ ಒಂದು ವಿಚಾರ, ಒಂದು ಒಳ್ಳೆಯ ಸಂಗತಿ. ಹಾಗಾಗಿ ಇದನ್ನು ನಾವು ಹೊಸ ಒಲವು ಅಂತ ನಾವು ಕರಿತೀವಿ, ನ್ಯೂ ಕನ್ಸರ್ನ್ಸ್ ಅಂತ ಹೇಳ್ತೀವಿ. ಓಕೆ, ಆ ನಿಟ್ಟಿನಲ್ಲಿ ಈ ಪೇಪರನ್ನು ನಿಮಗೆ ಇಟ್ಟಿರೋದು. ರೈಟ್, ಮುಂದುವರಿತಾ ಹೋಗೋಣ. ಸೊ ಪರಿಸರದ ಬಗ್ಗೆ ಕೆಲವಾರು ವಿಚಾರಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನೀವೆಲ್ಲ ಇದನ್ನು ಓದ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಹಳೆ ನೋಟ್ಸ್ ಇದ್ದರೆ ಮತ್ತೆ ತೆಗೆದು ಒಂದ್ಸಲ ನೋಡಿ ನೀವು ಬೇಕಾದರೆ. ಈ ಪರಿಸರ ಎನ್ನುವಂತಹ ಒಂದು ಪದ, ಎನ್ವೈರ್ನಮೆಂಟ್ ಅನ್ನುವಂತಹ ಒಂದು ಆಂಗ್ಲ ಪದದ ಕನ್ನಡ ರೂಪ ಅಂತ ನಾವು ಹೇಳ್ಬೋದು. ಪರಿಸರ ಅಂದರೆ ನಿಮಗೆ ಗೊತ್ತೇ ಇದೆ, ನಮ್ಮ ಸುತ್ತಲಿನ ಸ್ವಾಭಾವಿಕ ಒಂದು ಸನ್ನಿವೇಶವನ್ನೇ ಪರಿಸರ ಅಂತ ಕರಿತೀವಿ. ಅಂದರೆ ನಮ್ಮ ಸುತ್ತ ಇರುವಂತಹ ಬೆಟ್ಟ, ಗುಡ್ಡ, ನದಿ, ಪರ್ವತ, ಅರಣ್ಯ, ಸರೋವರ, ನೀರು, ಗಾಳಿ, ಹವಾಗುಣ, ಒಟ್ಟಾರೆ ನಮ್ಮ ಸುತ್ತಲಿನ ಒಂದು ಸನ್ನಿವೇಶವನ್ನೇ ನಾವು ಪರಿಸರ ಅಂತ ನಾವು ಕರೀಬಹುದು. ಈ ಪರಿಸರದಲ್ಲಿ 3 ರೀತಿಯ ವಿಧಗಳಿದೆ. ನಿಮಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡೋ ರೀತಿನೇ ನಾನು ಮಾಡಿದ್ದೇನೆ ಇದನ್ನು. ಒಂದು ಭೌತಿಕ ಪರಿಸರ, ಅಂದ್ರೆ ನದಿ, ಸಮುದ್ರ, ಖನಿಜ, ಗಾಳಿ, ನೀರು, ಮಣ್ಣು, ಸರೋವರ, ಗುಡ್ಡ, ಪರ್ವತ, ಇದೆಲ್ಲ ಏನಿದೆ ಇದನ್ನೆಲ್ಲ ನಾವು ಫಿಸಿಕಲ್ ಎನ್ವೈರ್ನಮೆಂಟ್ ಅಂತ ಕರಿತೀವಿ. ಭೌತಿಕ ಪರಿಸರ, ಬೆಟ್ಟ, ನದಿ, ನೀರು, ಕೆರೆ, ಕುಂಟೆ, ಕಾಲುವೆ, ಇದನ್ನೆಲ್ಲ ನಾವು ನೋಡಬಹುದು.
ಹೌದಲ್ವಾ? ನಮಗೆ ಕಾಣುತ್ತೆ. ಇದನ್ನು ಭೌತಿಕ ಪರಿಸರ ಅಂತ ನಾವು ಕರಿತೇವೆ. ಇದನ್ನು ಭೌಗೋಳಿಕ ಪರಿಸರ ಅಂತನೂ ಹೇಳ್ತಾರೆ, ಭೌತಿಕ ಪರಿಸರ ಅಂತನೂ ಹೇಳ್ತೀವಿ. ಓಕೆ. ಎರಡನೇದಾಗಿ ಜೈವಿಕ ಪರಿಸರ. ಜೈವಿಕ ಪರಿಸರ, ಬಯೋಲಾಜಿಕಲ್ ಎನ್ವೈರನ್ಮೆಂಟ್ ಅಂತ ನಾವು ಹೇಳ್ತೀವಿ. ಅದರಲ್ಲಿರುವಂತಹ ಮಾನವ, ಪ್ರಾಣಿ, ಪಕ್ಷಿಗಳು, ಕೀಟಗಳು, ಅಗಾಧ ಪ್ರಮಾಣದ ನೂರಾರು ಸಾವಿರಾರು ಜಾತಿಯ ಕ್ರಿಮಿ ಕೀಟಗಳು, ಪಕ್ಷಿಗಳು, ಸಸ್ಯಗಳು ಏನಿದೆ ಅದನ್ನು ನಾವು ಪರಿಸರ, ಜೈವಿಕ ಪರಿಸರ ಅಂತ ನಾವು ಕರಿತೀವಿ. ಅಂದ್ರೆ ಜೀವ ಸಂಕುಲ ಇರುವಂತಹ ಒಂದು ಪರಿಸರ. ಮೊದಲನೆಯದು ಭೌತಿಕ ಪರಿಸರ, ನದಿ, ಸರೋವರ, ಸಮುದ್ರ, ನೀರು, ಗಾಳಿ, ಮಣ್ಣು, ಬೆಟ್ಟ, ಗುಡ್ಡ, ಅದೆಲ್ಲ ಭೌತಿಕ ಪರಿಸರ. ಅದಕ್ಕೆ ಜೀವ ಇಲ್ಲ. ಆದ್ರೆ ಜೀವ ಇರುವುದು ಇದು ಜೈವಿಕ ಪರಿಸರ. ಪ್ರಾಣಿ, ಪಕ್ಷಿಗಳು, ಕ್ರಿಮಿ ಕೀಟಗಳು, ಅಗಾಧ ಪ್ರಮಾಣದ ಎಲ್ಲಾ ಜೀವ ಹೊಂದಿರುವಂತಹ ಪ್ರಾಣಿಗಳು, ಅದು ಜೈವಿಕ ಪರಿಸರ. ಮೂರನೇದು ಆರ್ಥಿಕ ಪರಿಸರ. ಇದು ನಿಮಗೆ ಚೆನ್ನಾಗಿ ಗೊತ್ತು. ಮನುಷ್ಯ ಏನು ಬದುಕೋಕೆ ಏನೆಲ್ಲ ಮಾಡ್ತಾನೆ, ಅವನ ಆರ್ಥಿಕ ಚಟುವಟಿಕೆಗಳು, ಉತ್ಪಾದನೆ ಮಾಡ್ತಾನೆ ಕೃಷಿಯೋ ಕೈಗಾರಿಕೆಯ ಮೂಲಕ, ಅದನ್ನು ವಿತರಣೆ ಮಾಡ್ತಾನೆ ಬೇರೆಯವರಿಗೆ, ಅದನ್ನು ಅನುಭೋಗ ಮಾಡ್ತೀವಿ. ಓಕೆ. ಒಟ್ಟಾರೆ ಈ ಆರ್ಥಿಕ ಚಟುವಟಿಕೆಗಳನ್ನು ನಾವು ಆರ್ಥಿಕ ಪರಿಸರ ಅಂತ ನಾವು ಕರಿತೇವೆ. ಸೊ ಈ ಮೂರು ರೀತಿಯ ಒಂದು ಪರಿಸರವನ್ನು ನಾವು ಕಾಣ್ತೇವೆ. ಒಂದು ಭೌತಿಕ ಪರಿಸರ, ಎರಡನೇದು ಜೈವಿಕ ಪರಿಸರ, ಮೂರನೇದು ಆರ್ಥಿಕ ಪರಿಸರ. ಓಕೆ. ನಾಲ್ಕನೇದಾಗಿ ಸಾಮಾಜಿಕ ಪರಿಸರ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏಕೆಂದ್ರೆ ಮನುಷ್ಯನ ಸಂಬಂಧಗಳ ಮೇಲೆ ಪ್ರಭಾವ ಬೀರುವ ರೂಢಿ, ಸಂಪ್ರದಾಯಗಳು, ಆಚಾರ ವಿಚಾರಗಳು, ಪದ್ಧತಿಗಳು, ಧರ್ಮ, ಶಿಕ್ಷಣ, ದುರಾಸೆ, ದ್ವೇಷ, ಶಾಂತಿ, ಇವೆಲ್ಲ ಸಾಮಾಜಿಕ ಪರಿಸರ. ಏಕೆಂದ್ರೆ ಮನುಷ್ಯ ಅಂತ ಇದ್ದಾನೆ ಅಂದ್ರೆ ಆ ಮನುಷ್ಯನ ಸಂಬಂಧಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನೇ ನಾವು ಸಾಮಾಜಿಕ ಪರಿಸರ ಅಂತ ಕರಿತೀವಿ. ನಮ್ಮ ಆಹಾರ ಪದ್ಧತಿ, ನಮ್ಮ ವಿಚಾರಗಳು, ನಮ್ಮ ಸಿದ್ಧಾಂತಗಳು, ನಮ್ಮ ರೂಢಿ ಸಂಪ್ರದಾಯಗಳು ಮೊದಲಿನಿಂದ ಬಂದಿರೋದು, ನಮ್ಮ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ನಮ್ಮ ಧರ್ಮ ಇರ್ಬೋದು, ನಮ್ಮ ಆಚರಣೆಗಳಿರ್ಬೋದು, ಇದನ್ನೆಲ್ಲ ನಾವು ಸಾಮಾಜಿಕ ಪರಿಸರ ಅಂತ ಹೇಳ್ತೀವಿ. ಸೊ ಭೌತಿಕ ಪರಿಸರ, ಜೈವಿಕ ಪರಿಸರ, ಮೂರನೇದಾಗಿ ಆರ್ಥಿಕ ಪರಿಸರ, ನಾಲ್ಕನೇದಾಗಿ ಸಾಮಾಜಿಕ ಪರಿಸರ. ಸೊ ಪರಿಸರವನ್ನು ಈ 4 ಭಾಗಗಳಲ್ಲಿ ನಾವು ಕಾಣಬಹುದು. ಓಕೆ, ಅದಿರಲಿ. ಪರಿಸರ ವಿಜ್ಞಾನ ಅಂದ್ರೇನು? ಓಕೆ, ಪರಿಸರ ವಿಜ್ಞಾನ, ಎನ್ವೈರನ್ಮೆಂಟಲ್ ಸೈನ್ಸ್ ಅಂತೀವಲ್ವಾ, ಹಾಗಂದ್ರೆ ಏನು ಅಂದ್ರೆ ಜೀವಿಗಳ ನಡುವೆ ಇರುವ ಸಂಬಂಧ ಮತ್ತು ಜೀವಿ ಮತ್ತು ಭೌತಿಕ ಪರಿಸರದ ನಡುವೆ ಇರುವ ಸಂಬಂಧವನ್ನು ಅಧ್ಯಯನ ಮಾಡುವುದನ್ನೇ ಪರಿಸರ ವಿಜ್ಞಾನ ಅಂತ ನಾವು ಕರಿತೀವಿ. ಲೆಟ್ ಮಿ ಟೆಲ್ ಯು ಇನ್ನು ಸಿಂಪಲ್ ಆಗಿ ಹೇಳ್ತೀನಿ. ಜೀವಿಗಳ ನಡುವೆಯಿನ ಸಂಬಂಧ ಅಂದ್ರೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧ, ಮನುಷ್ಯ ಮತ್ತು ಕೀಟಗಳ ನಡುವಿನ ಸಂಬಂಧ, ಅಥವಾ ಎಲ್ಲಾ ಜೀವಿಗಳು, ಮನುಷ್ಯ, ಕ್ರಿಮಿ, ಕೀಟ, ಎಲ್ಲಾ ಜೀವಿಗಳು ಭೌತ ಪರಿಸರ, ನದಿ, ಕಣಿವೆ, ಗುಡ್ಡ, ಬೆಟ್ಟ, ಆ ಭೌತಿಕ ಪರಿಸರದೊಂದಿಗೆ ಹೊಂದಿರುವ ಸಂಬಂಧವನ್ನು ಯಾವುದು ಅಧ್ಯಯನ ಮಾಡುತ್ತೆ ಅದೇ ಪರಿಸರ ವಿಜ್ಞಾನ. ಪರಿಸರ ವಿಜ್ಞಾನ ಅಂದ್ರೆ ಬೇರೆ ಇನ್ನೇನು ಅಲ್ಲ, ಇದು ಜೀವಿಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುತ್ತೆ, ಜೀವಿಗಳು ಮತ್ತು ಭೌತಿಕ ಪರಿಸರದ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುತ್ತೆ. ಅದನ್ನು ಪರಿಸರ ವಿಜ್ಞಾನ ಅಂತ ನಾವು ಕರಿತೀವಿ. ಪರಿಸರ ವ್ಯವಸ್ಥೆ ಅಂದ್ರೇನು? ಪರಿಸರದಲ್ಲಿ ನೂರಾರು, ಸಾವಿರಾರು, ಕೋಟ್ಯಾಂತರ ರೀತಿಯ ಜೀವಿಗಳಿದಾವೆ, ಹೌದಲ್ವಾ? ಜೈವಿಕ ಪರಿಸರ ಅಂತೀವಲ್ವಾ? ಸೊ ಪರಿಸರದ ಕೋಟ್ಯಾಂತರ ಜೀವಿಗಳು ಮತ್ತು ನಿರ್ಜೀವಿಗಳು ಅಂದ್ರೆ ಭೌತಿಕ ಪರಿಸರ, ಬೆಟ್ಟ, ಗುಡ್ಡ, ನದಿ, ಕಣಿವೆ, ಗಾಳಿ, ಅವೆರಡರ ನಡುವಿನ ಪರಸ್ಪರ ರಚನಾತ್ಮಕ ಹಾಗೂ ಕ್ರಿಯಾತ್ಮಕ ಸಂಬಂಧವನ್ನೇ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಪರಿಸರ ವ್ಯವಸ್ಥೆ ಅಂದ್ರೆ ಇಷ್ಟೇ, ಪರಿಸರದಲ್ಲಿರುವಂತಹ ಜೀವವಿರುವಂತಹ ಜೀವಿಗಳು, ಅದು ಮನುಷ್ಯನಿಂದ ಹಿಡಿದು ಪ್ರಾಣಿ, ಪಕ್ಷಿಗಳು, ಕ್ರಿಮಿ, ಕೀಟಗಳು ಎಲ್ಲವೂ ಸೇರಿ, ಅವುಗಳು ಮತ್ತು ನಿರ್ಜೀವಿಗಳು, ಬೆಟ್ಟ, ಗುಡ್ಡ, ಮರ, ಗಿಡ, ಪರಿಸರ ಅಂತ ಹೇಳ್ತೀವಲ್ವಾ, ಅವುಗಳ ನಡುವೆ ಇರುವಂತಹ ಸಂಬಂಧವನ್ನೇ ನಾವು ಒಟ್ಟಾರೆಯಾಗಿ ಪರಿಸರ ವ್ಯವಸ್ಥೆ ಅಂತ ನಾವು ಕರಿತೀವಿ. ಅಂದ್ರೆ ಅರ್ಥ,
ಜೈವಿಕ ಮತ್ತು ಅಜೈವಿಕ, ಜೀವವಿರುವ ಮತ್ತು ಜೀವವಿಲ್ಲದ ಪರಿಸರದ ನಡುವಿನ ಒಂದು ಸಂಬಂಧವನ್ನು ಈ ಪರಿಸರ ವ್ಯವಸ್ಥೆ ಎನ್ನುವುದು ಅಧ್ಯಯನ ಮಾಡುತ್ತೆ. ಅದನ್ನೇ ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಆಮೇಲೆ ಜೀವ ವೈವಿಧ್ಯತೆ ಅಂದ್ರೆ ಏನು? ಓಕೆ, ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಈ ಭೂಮಿಯ ಮೇಲೆ ಸಾವಿರಾರು ರೀತಿಯ ಜೀವಿಗಳಿದಾವೆ. ಮನುಷ್ಯನೂ ಒಂದು ಜೀವಿ. ಸಾವಿರಾರು ರೀತಿಯ ಜೀವಿಗಳಿದೆ. ಜೀವ ಸಂಕುಲನ ಅನ್ನೋದಿದೆ. ಒಂದು ರೀತಿ ಜೀವಿಗಳ ಆಗರ ಇದು. ಇದರಲ್ಲಿ ಬೇರೆ ಬೇರೆ ರೀತಿಯ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸಸ್ಯಗಳು ಇವೆಲ್ಲವೂ ಸೇರಿದೆ. ಇದನ್ನೇ ನಾವು ಜೀವ ವೈವಿಧ್ಯತೆ ಅಂತ ಕರಿತೀವಿ. ಬರೀ ಮನುಷ್ಯರಿಲ್ಲ, ಅಥವಾ ಬರೀ ಕ್ರಿಮಿಗಳಿಲ್ಲ, ಅಥವಾ ಬರೀ ಕೀಟಗಳಿಲ್ಲ, ಅಥವಾ ಬರೀ ಪ್ರಾಣಿಗಳಿಲ್ಲ, ಅಥವಾ ಬರೀ ಪಕ್ಷಿಗಳಿಲ್ಲ, ಎಲ್ಲವೂ ಇದ್ದಾವೆ. ವೈವಿಧ್ಯತೆಯಿಂದ ಕೂಡಿದೆ ಈ ಜೀವ ಪರಿಸರ. ಇದು ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ. ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳು ಜಾತಿಗಳಿಂದ ಕೂಡಿರುವುದನ್ನೇ. ಆಮೇಲೆ ಈ ಎಲ್ಲಾ ಜೀವಿಗಳು ಜೀವನಕ್ಕಾಗಿ, ಬದುಕೋಕ್ಕಾಗಿ ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿದೆ. ಸಿಂಹ ಜಿಂಕೆನೋ ಇನ್ಯಾವುದೋ ಪ್ರಾಣಿಯನ್ನು ತಿನ್ನುತ್ತೆ, ಹದ್ದು ಹಾವೋ ಇನ್ನೇನೋ ತಿನ್ನುತ್ತೆ, ಕಪ್ಪೆ ಇನ್ಯಾವುದೋ ಸಣ್ಣದನ್ನು ತಿನ್ನುತ್ತೆ, ಹಕ್ಕಿ ಇನ್ನೇನನ್ನೋ ತಿನ್ನುತ್ತೆ, ಮನುಷ್ಯ ಆ ಪ್ರಾಣಿಗಳನ್ನು ಕೊಂದು ತಿಂತಾನೆ. ನೋಡಿ, ಜೀವನಕ್ಕಾಗಿ ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿದೆ. ಈ ಅವಲಂಬತನದಿಂದ ಈ ಬದುಕು ಅನ್ನೋದು ಉಳಿದಿದೆ, ಪ್ರಕೃತಿ ಎನ್ನುವುದು ಉಳಿದಿದೆ. ಇಲ್ವಾದ್ರೆ ಈ ಪ್ರಕೃತಿಯೇ ಹಾಳಾಗೋಗ್ತಾ ಇತ್ತು. ಸೊ ಇದು ಒಂದು ರೀತಿಯ ಜೀವ ವೈವಿಧ್ಯತೆ. ಈ ಆಹಾರ ಸರಪಳಿ ಏನಿದೆ, ಈ ಆಹಾರ ಸರಪಳಿಯಿಂದ ಒಂದ್ ರೀತಿ ಜೈವಿಕ ಪರಿಸರದಲ್ಲಿ ಸಮತೋಲನ ಉಂಟಾಗುತ್ತೆ. ಓಕೆ, ಸಾಕಷ್ಟು ಕ್ರಿಮಿಕೀಟಗಳು, ಸಾಕಷ್ಟು ಪಕ್ಷಿಗಳು ಸಣ್ಣ ಪುಟ್ಟ ಕ್ರಿಮಿಕೀಟಗಳನ್ನು ತಿಂತವೆ. ಇಲ್ಲ ಅಂದಿದ್ರೆ ಕ್ರಿಮಿಕೀಟಗಳ ಸಂಖ್ಯೆನೇ ಜಾಸ್ತಿ ಆಗೋಗಿರೋದು, ಆದ್ರೆ ಆ ಪಕ್ಷಿಗಳು ಅದನ್ನು ತಿಂತವೆ. ಹೀಗೆ ಬೇರೆ ಬೇರೆ ರೀತಿಯ ಪ್ರಾಣಿಗಳು, ಪಕ್ಷಿಗಳು ಏನಿದಾವೆ ಅದನ್ನು ಜೀವ ವೈವಿಧ್ಯತೆ ಅಂತ ನಾವು ಕರಿತೀವಿ. ಎಲ್ಲವೂ ಭಿನ್ನ, ಆದ್ರೆ ಎಲ್ಲವುಗಳ ನಡುವೆ, ಎಲ್ಲಾ ಜೀವಿಗಳು ಭಿನ್ನ, ಆದ್ರೆ ಎಲ್ಲಾ ಜೀವಿಗಳ ನಡುವೆ ಒಂದು ರೀತಿಯ ಸಂಬಂಧ ಅನ್ನುವುದಿದೆ. ಒಂದು ಜೀವಿ ಬದುಕೋಕೆ ಇನ್ನೊಂದು ಜೀವಿಯನ್ನು ಅವಲಂಬಿಸಿರುತ್ತೆ. ಯಾವಾಗ ಈ ಸಮತೋಲನ ಎನ್ನುವುದು ಸರಿಯಾಗಿರುತ್ತೆ, ಆಗ ಪ್ರಕೃತಿ ಎನ್ನುವುದು ಉಳಿಯುತ್ತೆ. ಇಲ್ಲ ಅಂದ್ರೆ ಹಾಳಾಗುತ್ತೆ. ಇಲ್ಲ ಅಂದಿದ್ರೆ ಭೂಮಿ ಬರೀ ಯಾವುದೋ ಪಕ್ಷಿಗಳ ತಾಣ ಆಗೋಗಿರೋದು, ಅಥವಾ ಯಾವುದೋ ಕೀಟಗಳ ಒಂದು ತಾಣವಾಗಿ ಮಾರ್ಪಾಟಾಗೋಗಿರೋದು. ಆದ್ರೆ ಇಲ್ಲಿ ಸಮತೋಲನ ಎನ್ನುವುದು ಇದೆ. ಹಾಗಾಗಿ ನಾವು ಈ ಜೀವ ವೈವಿಧ್ಯತೆಯನ್ನು ನಾವು ರಕ್ಷಿಸಬೇಕಾಗಿದೆ. ಓಕೆ, ಅದು ಜೀವ ವೈವಿಧ್ಯತೆ ಅಂತ. ಇನ್ನೊಂದು ವಿಚಾರ, ಪರಿಸರ ಮಾಲಿನ್ಯ ಅಂದ್ರೇನು? ಇದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಪರಿಸರವನ್ನು ನಾವು ಅತಿಯಾಗಿ ದುರ್ಬಳಕೆ ಮಾಡುವುದರಿಂದ ಪರಿಸರದ ನೈಜತೆ ಮಲಿನವಾಗುವುದನ್ನೇ ಪರಿಸರ ಮಾಲಿನ್ಯ ಅಂತ ಕರೀತೇವೆ. ನೈಜತೆ, ನಿಜ ರೂಪ, ವಸ್ತುಸ್ಥಿತಿ ಮಲಿನವಾಗುತ್ತಲ್ಲ, ಅದನ್ನೇ ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಅಂದ್ರೆ ಇರುವಂತಹ ನೈಸರ್ಗಿಕ ವ್ಯವಸ್ಥೆಯನ್ನು ಬೇರೆ ಬೇರೆ ಕಾರಣಗಳಿಂದ ನಾವು ಇವತ್ತು ಹಾಳು ಮಾಡ್ತಾ ಇದ್ದೇವೆ. ನದಿಯ ನೀರನ್ನು ನಾವು ಮಲಿನ ಮಾಡ್ತಾ ಇದ್ದೇವೆ, ಸಮುದ್ರವನ್ನು ಮಲಿನ ಮಾಡ್ತಾ ಇದ್ದೇವೆ, ಗಾಳಿಯನ್ನು ಮಲಿನ ಮಾಡ್ತಾ ಇದ್ದೇವೆ, ಹೌದಲ್ವಾ? ಸೊ ಇದನ್ನೇ ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಅಂದ್ರೆ ಇರುವಂತಹ ನೈಸರ್ಗಿಕವಾದಂತಹ ವ್ಯವಸ್ಥೆಯಲ್ಲಿ ನಾವು ಮಲಿನತೆಯನ್ನು ಉಂಟು ಮಾಡ್ತಾ ಇದ್ದೇವೆ. ಅದನ್ನೇ ನಾವು ಪರಿಸರ ಮಾಲಿನ್ಯ ಅಂತ ನಾವು ಕರಿತೀವಿ. ಸೊ ಪರಿಸರ ಮಾಲಿನ್ಯ ಅಂದ್ರೆ ಇನ್ನೇನು ಅರ್ಥ ಅಲ್ಲ, ಇರುವಂತಹ ನೈಸರ್ಗಿಕ ವ್ಯವಸ್ಥೆ ಹಾಳಾಗೋದು ಅಥವಾ ಮಲಿನವಾಗುವುದೇ ಪರಿಸರ ಮಾಲಿನ್ಯ ಅಂತ ನಾವು ಹೇಳಬಹುದು. ಪರಿಸರ ಮಾಲಿನ್ಯಕ್ಕೆ ಕಾರಣಗಳೇನು? ಇದು ಸಹ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಗರಗಳ ಅತಿಯಾದ ಬೆಳವಣಿಗೆ. ಎಲ್ಲಿ ನೋಡಿರೂ ನಗರಗಳು 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 ಅಂದಾಗ ಅದಕ್ಕೆ ಮನೆ, ಅದಕ್ಕೆ ರಸ್ತೆಗಳು, ಅದಕ್ಕೆ ಒಳಚರಂಡಿ ವ್ಯವಸ್ಥೆ, ಅದಕ್ಕೆಲ್ಲ ಸೌಲಭ್ಯಗಳು, ಸೌಕರ್ಯಗಳು. ಸೊ ಪರಿಸರ, ಮರ ಗಿಡ ಎಲ್ಲವನ್ನು ಕಡಿದು ಹಾಳು ಮಾಡ್ತಾ ಇದ್ದೇವೆ. ಆ ನಗರೀಕರಣದಿಂದ ಬರುವಂತಹ ತ್ಯಾಜ್ಯ, ಒಳಚರಂಡಿ ವ್ಯವಸ್ಥೆ, ಕುಲಷಿತ, ಕಸ,
ಸಾವಿರಾರು ಟನ್ಗಳಷ್ಟು ಕಸ ಉತ್ಪಾದನೆಯಾಗುತ್ತೆ ಬೆಂಗಳೂರಲ್ಲಿ. ಬೆಂಗಳೂರು ಕಾರ್ಪೊರೇಷನ್ ಅವರು ಆ ಕಸವನ್ನು ಎತ್ತಿ ಅದನ್ನು ಸರಿಯಾಗಿ ಒಂದ್ ಕಡೆಗೆ ಹಾಕೋದೇ ದೊಡ್ಡ ಕೋಟ್ಯಾಂತರ ರೂಪಾಯಿ ಟೆಂಡರ್ಗಳು ನಡೆಯುತ್ತೆ. ಜಸ್ಟ್ ಇಮ್ಯಾಜಿನ್. ಸೊ ನಗರೀಕರಣ ಪರಿಸರವನ್ನು ಹಾಳು ಮಾಡ್ತಾ ಇದೆ. ಕೈಗಾರಿಕೀಕರಣ, ಇದನ್ನು ನಾವು ಹೇಳೋಂಗೇ ಇಲ್ಲ. ಬೇರೆ ಬೇರೆ ರೀತಿಯ ಕೈಗಾರಿಕೆಗಳು ಸ್ಥಾಪನೆಯಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ತ್ಯಾಜ್ಯವನ್ನು, ಅದು ಗಾಳಿಗಿರ್ಬೋದು ಅಥವಾ ಭೌತಿಕ ತ್ಯಾಜ್ಯ ಇರ್ಬೋದು, ನೀರಿನ ರೂಪದಲ್ಲಿ ಇರ್ಬೋದು, ಆ ತ್ಯಾಜ್ಯವನ್ನು ಬಿಟ್ಟು ಪರಿಸರವನ್ನು ಮಲಿನ ಮಾಡ್ತಾ ಇದೆ. ನೀವು ಉತ್ತರ ಭಾರತಕ್ಕೆ ಹೋದ್ರೆ ಗಂಗಾ ನದಿ, ಯಮುನಾ ನದಿ ಏನ್ ಅಷ್ಟೊಂದು ಮಲಿನವಾಗಿದೆ ಅಂದ್ರೆ ನಗರಗಳಿಂದ ಬರುವಂತಹ ಒಂದು ತ್ಯಾಜ್ಯ, ಒಳಚರಂಡಿ ನೀರು, ಕೈಗಾರಿಕೆಗಳು. ಅದರಲ್ಲಿಯೂ ಗಂಗಾ ನದಿ ಕುಲುಷಿತವಾಗೋಕೆ ಇನ್ನೊಂದು ಕಾರಣ ಏನಂದ್ರೆ ಗಂಗಾ ನದಿಯ ದಂಡೆಯ ಮೇಲೆ ಎಲ್ಲಾ ಕಡೆ ಈ ಚರ್ಮದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಚರ್ಮದ ಕೈಗಾರಿಕೆ, ಬಟ್ಟೆ ಕೈಗಾರಿಕೆಗಳಿಂದ ಬರುವಂತಹ ಕುಲುಷಿತ ನೀರು ನದಿಯನ್ನು ಸೇರುತ್ತೆ, ಮಲಿನವಾಗ್ತಾ ಇದೆ. ಸೊ ಕೈಗಾರಿಕೀಕರಣ ಪರಿಸರ ನಾಶಕ್ಕೆ ಕಾರಣವಾಗಿದೆ. ಕಾಡುಗಳ ನಾಶ, ಕಾಡುಗಳನ್ನೆಲ್ಲ ಕಡಿದು ಇವತ್ತು ನಾವು ವ್ಯವಸಾಯ ಯೋಗ್ಯ ಭೂಮಿಯನ್ನಾಗಿ ಮಾಡ್ತಾ ಇದ್ದೇವೆ, ಕೈಗಾರಿಕೀಕರಣ ಮಾಡ್ತಾ ಇದ್ದೇವೆ, ರಸ್ತೆಗಳನ್ನು ಮಾಡ್ತಾ ಇದ್ದೇವೆ, ಇನ್ನೇನ್ಕೋ ಬಳಸ್ತಾ ಇದ್ದೇವೆ. ಸೊ ಕಾಡಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂದ್ರೆ ಅರ್ಥ ಪರಿಸರವನ್ನು ನಾವು ನಾಶ ಮಾಡ್ತಾ ಇದ್ದೇವೆ, ಮಲಿನಗೊಳಿಸ್ತಾ ಇದ್ದೇವೆ. ಜನಸಂಖ್ಯಾ ಸ್ಫೋಟ. ಓಕೆ, ಜನಸಂಖ್ಯೆ ಬಹುಶಃ ನಾವು ಪ್ರಪಂಚದಲ್ಲಿಯೇ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ದೇಶ. ಹಾಗಾಗಿ ಜನಸಂಖ್ಯಾ ಸ್ಫೋಟದಿಂದ ಹೆಚ್ಚಿನ ಸೌಕರ್ಯಗಳು ಬೇಕು, ಹೆಚ್ಚು ಪ್ರಮಾಣದ ಆಹಾರ ಬೇಕು, ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕಾಗುತ್ತೆ. ಇದರಿಂದ ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಅಣ್ವಸ್ತ್ರಗಳ ಪ್ರಯೋಗ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ದೇಶಗಳು ಅಣ್ವಸ್ತ್ರಗಳನ್ನು ಹೊಂದಿದ್ದಾವೆ, ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದರಿಂದ ಈ ಒಂದು ರೇಡಿಯೇಷನ್ ಹೊರಗಡೆ ಬರುತ್ತೆ, ಅಣು ವಿಕಿರಣಗಳು ಹೊರಗಡೆ ಬರುತ್ತೆ. ಅದು ಬೇರೆ ಬೇರೆ ರೀತಿಯ ಒಂದು ಪರಿಣಾಮವನ್ನು ನಮಗೆ ಮಾಡುತ್ತೆ, ಪ್ರಾಣಿಗಳ ಮೇಲೆ ಮಾಡುತ್ತೆ, ಕ್ಯಾನ್ಸರ್ ಅನ್ನು ಉಂಟು ಮಾಡುತ್ತೆ ಅಣು ವಿಕಿರಣಗಳು. ಸೊ ಅಣ್ವಸ್ತ್ರಗಳ ಪ್ರಯೋಗವೂ ಸಹ ಮಾಲಿನ್ಯಕ್ಕೆ ಕಾರಣವಾಗಿದೆ. ಅತಿಯಾದ ವಾಹನ ಬಳಕೆ. ಓಕೆ, ದೊಡ್ಡ ಪ್ರಮಾಣದಲ್ಲಿ ನಾವು 2 ವೀಲರ್ಗಳು, 4 ವೀಲರ್ಗಳು ಅಥವಾ ದೊಡ್ಡ ದೊಡ್ಡ ವಾಹನಗಳನ್ನು ನಾವು ಬಳಸ್ತೇವೆ. ಇದರಿಂದ ಹೊಗೆ ಏನ್ ಬರುತ್ತೆ ಅದರಲ್ಲಿ ಸಾಕಷ್ಟು ವಿಪರೀತವಾದಂತಹ ಒಂದು ವಿಷ ಅನ್ನುವುದು ಹೊರಗಡೆ ಬರುತ್ತೆ. ಅದು ಪರಿಸರವನ್ನು, ಗಾಳಿಯನ್ನು ಮಲಿನಗೊಳಿಸುತ್ತೆ. ಅತಿಯಾದ ರಾಸಾಯನಿಕಗಳ ಬಳಕೆ. ನೋಡಿ, ರಾಸಾಯನಿಕಗಳು, ನೀವೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರ ವ್ಯವಸಾಯ ಮಾಡೋಕೆ, ಯೂರಿಯಾನೋ ಇನ್ನೂ ಏನೇನೋ ಹೇಳ್ತಿರಲ್ವಾ. ಆ ಅತಿಯಾದ ರಾಸಾಯನಿಕಗಳನ್ನು ಬಳಸುವುದರಿಂದ ಮಣ್ಣು ಮಾಲಿನ್ಯವಾಗುತ್ತೆ, ಕುಲುಷಿತವಾಗುತ್ತೆ. ಏಕೆಂದ್ರೆ ನೀವ್ ಯಾರಾದ್ರೂ ನಿಮ್ಮ ಭೂಮಿಯ ಮಣ್ಣನ್ನು ಟೆಸ್ಟ್ ಮಾಡಿಸಿದೀರಾ? ನಮ್ಮ ಭೂಮಿಯ ಮಣ್ಣು ಹೇಗಿದೆ, ಅದಕ್ಕೆ ಯಾವ ಗೊಬ್ಬರ ಹಾಕ್ಬೇಕು, ಎಷ್ಟು ಪ್ರಮಾಣದ ಗೊಬ್ಬರವನ್ನು ಹಾಕ್ಬೇಕು, 1 ಎಕರೆಗೆ ಎಷ್ಟು ಹಾಕ್ಬೇಕು ಅನ್ನುವ ವೈಜ್ಞಾನಿಕ ಮನೋಭಾವ ನಮಗಿಲ್ಲ. ಏನೋ ಹೋಗು ಫರ್ಟಿಲೈಸರ್ ತಗೊಂಬ, ಸುಮ್ಮನೆ ಚೆಲ್ಲು, ಎಷ್ಟು ಚೆಲ್ಲಬೇಕು, ಎಷ್ಟು ಬೇಕು, ನಮಗೆ ಅದೆಲ್ಲ ಇಲ್ವೇ ಇಲ್ಲ. ಸೊ ನಾವು ಅತಿಯಾಗಿ ರಾಸಾಯನಿಕಗಳನ್ನು ಬಳಸ್ತಾ ಇದ್ದೇವೆ. ಎಲ್ಲೋಗುತ್ತದ ಅತಿಯಾಗಿ, ಜಾಸ್ತಿ ಹಾಕಿರೆ ಮಣ್ಣಲ್ಲೇ ಇರುತ್ತೆ, ಮತ್ತೆ ನಮಗೇ ಬರುತ್ತೆ. ಆ ಸೊಪ್ಪು ತರಕಾರಿಗಳ ಮೂಲಕ ನಾವು ಅದನ್ನು ತಿಂತೀವಿ. ಸೊ ಇದರಿಂದ ಕುಲುಷಿತವಾಗ್ತಾ ಇದೆ ಮಣ್ಣು. ಮಾನವನ ದುರಾಸೆ, ಹೆಚ್ಚು ಉತ್ಪಾದನೆ ಮಾಡಬೇಕು, ಇನ್ನೇನೋ ಮಾಡಬೇಕು, ಹೆಚ್ಚು ಲಾಭವನ್ನು ಮಾಡಬೇಕು. ಹಾಗಾಗಿ ದುರಾಸೆಯಿಂದ ಪರಿಸರವನ್ನು ನಾವು ಮಾಲಿನ್ಯ ಮಾಡ್ತಾ ಇದ್ದೇವೆ. ಎಲ್ಲಾ ಕೈಗಾರಿಕೆಗಳು ಸರಿಯಾಗಿ ತ್ಯಾಜ್ಯವನ್ನು ಸಂಸ್ಕಾರ ಮಾಡಿ ನದಿಗೆ ನೀರನ್ನು ಬಿಟ್ರೆ ನದಿಯ ನೀರು ಕುಲುಷಿತವಾಗಲ್ಲ. ನಾವು ಸಂಸ್ಕರಣೆ ಮಾಡೋದೇ ಇಲ್ಲ, ಅದನ್ನು ಪ್ರಾಸೆಸ್ಸೇ ಮಾಡೋದಿಲ್ಲ. ಏನ್ ವೇಸ್ಟ್ ಬರುತ್ತೆ ಹಾಗೆ ಬಿಟ್ಬಿಡ್ತೇವೆ. ನದಿ ಹಾಗೆ ಇರುತ್ತಾ? ಸರೋವರ ಹಾಗೆ ಇರುತ್ತಾ? ಸಮುದ್ರಗಳು ಹಾಗೆ ಇರುತ್ತಾ? ಇಲ್ಲ. ಅತಿ ಆಸೆ ನಮ್ದು. ಕೃಷಿ ಚಟುವಟಿಕೆಗಳು, ಅದೇ ನಾನು ಹೇಳಿದ್ದು, ಪ್ರತಿಯೊಂದು ಪ್ರದೇಶದಲ್ಲಿಯೂ ಇದೇ ರೀತಿಯ ಬೆಳೆಯನ್ನು ಬೆಳೆಯಬೇಕು, ಇದೇ ರೀತಿಯ ಮಳೆ ಬರುತ್ತೆ, ಈ ಬೆಳೆಯನ್ನೇ ಬೆಳಿಬೇಕು, ಈ ರೀತಿಯ ಗೊಬ್ಬರವನ್ನು ಹಾಕಬೇಕು ಅಂತ ಒಂದು ವೈಜ್ಞಾನಿಕ ವಿಧಾನ ಇದೆ. ಆದ್ರೆ ನಾವೆಲ್ಲವನ್ನೂ ಬಿಟ್ಬಿಟ್ಟಿದ್ದೇವೆ, ಯಾಕೆಂದ್ರೆ ನಮಗೆ ಗೊತ್ತಿಲ್ಲ. ನಾವೇನೋ ನಮಗೆ ಬಂದಿರುವಂತಹ ಕೃಷಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಕೃಷಿ ಚಟುವಟಿಕೆಗಳು ಪರಿಸರ ನಾಶಕ್ಕೆ ಕಾರಣವಾಗ್ತಾ ಇದೆ. ಕಾಡನ್ನು ಕಡಿತಾ ಇದ್ದೇವೆ.
ವ್ಯಾಪಾರ ವಹಿವಾಟಿನಿಂದನೂ ಸಹ ನಾವು ದೊಡ್ಡ ಪ್ರಮಾಣದಲ್ಲಿ ಪರಿಸರದ ನಾಶಕ್ಕೆ ಕಾರಣವಾಗ್ತಾ ಇದ್ದೇವೆ. ನಮಗೆ ದೊಡ್ಡ ಪ್ರಮಾಣದ ರಸ್ತೆಗಳು ಬೇಕು, ಹೆದ್ದಾರಿಗಳು ಬೇಕು, ಕೈಗಾರಿಕಾ ಮಳಿಗೆಗಳು ಬೇಕು, ಕಾಡು ಕಡಿ ನಾಡು ಮಾಡು. ಸೊ ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಓಕೆ, ಅದು ಕಾರಣಗಳು. ಇಲ್ಲಿ ಪರಿಸರ ಮಾಲಿನ್ಯ, ಯಾವ್ಯಾವ ರೀತಿಯ ಪರಿಸರ ಮಾಲಿನ್ಯ ಇದೆ ಅಂತ ಹೇಳಿಬಿಟ್ಟು ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಒಂದು, ವಾಯು ಮಾಲಿನ್ಯ. ಈ ಭೂಮಿಯ ಮೇಲಿರುವಂತಹ ವಾಯುಮಂಡಲ ಏನಿದೆ ಇದು ಪೂರ್ತಿ ಇಲ್ಲ, ಒಂದಷ್ಟು ಕಿಲೋಮೀಟರ್ಗಳವರೆಗೆ ಈ ಒಂದು ವಾಯುಮಂಡಲ ಎನ್ನುವುದು ಹರಡಿದೆ. ಈ ವಾಯುಮಂಡಲದಲ್ಲಿರುವಂತಹ ಗಾಳಿ ಕಣ್ಣಿಗೆ ಕಾಣಲ್ಲ ಅದು, ಬಟ್ ವಿ ಕ್ಯಾನ್ ಫೀಲ್ ಇಟ್. ನಾವು ಅದನ್ನು ಉಸಿರಾಡ್ತೇವೆ. ಈ ವಾಯುಮಂಡಲದ ಗಾಳಿ ಮಲಿನವಾಗುವುದನ್ನೇ ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ಏನಕ್ಕೆ ಗಾಳಿ ಹೇಗೆ ಮಲಿನವಾಗುತ್ತೆ ಅಂತ ಅಂದ್ರೆ, ಕೈಗಾರಿಕೆಗಳಿಂದ ಬರುವ ಹೊಗೆ, ವಾಹನಗಳಿಂದ ಬರುವಂತಹ ಹೊಗೆ, ಪೆಟ್ರೋಲ್ ಅನ್ನು ಉರಿಸುವುದರಿಂದ, ಡೀಸೆಲ್ ಅನ್ನು ಉರಿಸುವುದರಿಂದ, ಕೈಗಾರಿಕೆಗಳಲ್ಲಿ ನಾವು ಬಳಸುವುದರಿಂದ ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಸಾರಜನಕದ ಡೈಆಕ್ಸೈಡ್ ಇರ್ಬೋದು, ಇಂಗಾಲದ ಮಾನಾಕ್ಸೈಡ್ ಇರ್ಬೋದು, ಗಂಧಕದ ಮಾನಾಕ್ಸೈಡ್ ಮುಂತಾದ ಅನಿಲಗಳು, ಅವೆಲ್ಲ ಅನಿಲಗಳೇ. ಅವನು ಅನಿಲಗಳು ಹೊರಬಂದು ಗಾಳಿಯಲ್ಲಿ ಸೇರಿ ಗಾಳಿಯ ಮಾಲಿನ್ಯ ಉಂಟಾಗುತ್ತದೆ. ಆಮೇಲೆ ಕಲ್ಲಿದ್ದಲುಗಳ ಗಣಿಗಳ ಧೂಳು, ಕಲ್ಲಿದ್ದಲು ತೆಗೆಯೋದ್ರಿಂದ ಗಣಿಗಳ ಧೂಳು ಹೊರಗಡೆ ಹೇಳುತ್ತೆ, ಕಲ್ಲು ಗಣಿಗಳಿಂದ ಧೂಳು ಏಳುತ್ತೆ, ಅದೆಲ್ಲ ಗಾಳಿಯನ್ನು ಸೇರುತ್ತೆ, ಗಾಳಿ ಮಲಿನವಾಗುತ್ತೆ. ನೀವು ಬೆಂಗಳೂರಲ್ಲಿ ಯಾವಾಗಲಾದ್ರೂ ಬಂದ್ರೆ, ಬೆಂಗಳೂರಲ್ಲಿ ನೀವು ಬೆಳಗಿಂದ ಮಧ್ಯಾಹ್ನ ಸಾಯಂಕಾಲ ತನಕ ಓಡಾಡಿಬಿಟ್ಟು ಆಮೇಲೆ ಮುಖದ ಮೇಲೆ ಒಂದು ಬಿಳಿ ಬಟ್ಟೆಯಲ್ಲೋ ಯಂತ್ರಲ್ಲೋ ಹಿಂಗ್ ಒರೆಸ್ಕೊಳ್ಳಿ, ಕಪ್ಪುಗ್ ಬಂದಿರುತ್ತೆ. ಅಂದ್ರೆ ಈ ವಾಹನಗಳಿಂದ, ಕೈಗಾರಿಕೆಗಳಿಂದ ಬಂದಿರುವಂತಹ ಹೊಗೆ ಗಾಳಿಯಲ್ಲಿ ಸೇರ್ಕೊಂಡು ಅದು ನಮ್ಮ ದೇಹದ ಮೇಲೆ ಬಂದು ಕೂತ್ಕೊಳ್ಳೋದು. ಕಾಣೋದಿಲ್ಲ ನಮಗೆ, ಆದ್ರೆ ಯು ಕ್ಯಾನ್ ಫೀಲ್ ದಟ್ ಒನ್. ಡೀಸೆಲ್, ಪೆಟ್ರೋಲ್ ಉರಿದಾಗ ಬರುವಂತಹ ಇಂಗಾಲ ಗಾಳಿಯನ್ನು ಸೇರಿಕೊಳ್ಳುತ್ತೆ, ಗಾಳಿ ಮಲಿನವಾಗುತ್ತೆ. ಅಣು ವಿದ್ಯುತ್ ಸ್ಥಾವರಗಳಿಂದ ಬರುವ ವಿಕಿರಣಗಳು ಗಾಳಿಯನ್ನು ಸೇರುತ್ತೆ, ರೇಡಿಯೇಷನ್ ಅಂತ ನಾವೇನ್ ಕರಿತೀವಿ, ಅದು ಸಹ ಈ ಕರೋನಾ ವೈರಸ್ ತರ ಕಾಣೋದೇ ಇಲ್ಲ, ಗೊತ್ತೇ ಆಗೋದಿಲ್ಲ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಗಾಳಿಯಲ್ಲಿ ಸೇರಿ ಅದು ಅಣು ವಿಕಿರಣವನ್ನು ಉಂಟು ಮಾಡುತ್ತೆ. ನಿಮ್ಗೆ ಗೊತ್ತೋ ಏನೋ ನನಗೆ ಗೊತ್ತಿಲ್ಲ, ರಷ್ಯಾದಲ್ಲಿ ಚೆರ್ಬಿನೋಲ್ ಅಂತ ಹೇಳ್ಬಿಟ್ಟು ಅಣು ವಿದ್ಯುತ್ ಸ್ಥಾವರ ಅಣು ವಿಕಿರಣ ಸೂಸಿಬಿಟ್ಟಿತ್ತು, ಹೊರಗಡೆಗೆ ಬಂದ್ಬಿಟ್ಟಿತ್ತು, ಸಾವಿರಾರು ಜನ ಸತ್ರು, ಅದೆಲ್ಲ ಗಾಳಿಯಲ್ಲಿ ಸೇರ್ಕೊಂಡು. ನಿಮಗೆ ಗೊತ್ತೇನೋ, ಈಗ ಒಂದು 6 ತಿಂಗಳಿಂದನೋ ವರ್ಷದಿಂದ ತಮಿಳುನಾಡಿನ ತೂತ್ಕುಡಿಯಲ್ಲಿ ಒಂದು ತಾಮ್ರದ ಒಂದು ಕಾರ್ಖಾನೆ ಇತ್ತು. ಆ ಕಾರ್ಖಾನೆಯಿಂದ ಬಂದಂತಹ ವಿಷಕಾರಕ ಗಾಳಿಯನ್ನು ಸೇರಿ ನೂರಾರು ಜನ ಸತ್ರು, ಉಸಿರಾಡಿರು ಸತ್ರು. ನಿಮ್ಗೆ ಭೋಪಾಲಲ್ಲಿ ಆದಂತಹ ಅನಿಲ ದುರಂತ ನಿಮಗೆ ಗೊತ್ತಿರಬಹುದು. 1980ರ ದಶಕದಲ್ಲಿ ಆದಂತಹ ಭೋಪಾಲ್ ಅನಿಲ ದುರಂತ. ಆ ಮೀಥೇಲ್ ಐಸೋಸೈನೇಟ್ ಎನ್ನುವಂತಹ ಒಂದು ದ್ರಾವಣ ಹೊರಬಂದು ಭೋಪಾಲ್ನಲ್ಲಿ ಮಲಗಿದ್ದ ಜನ ರಾತ್ರಿ ತುಂಬಾ ಜನ ಹಾಗೆ ಮಲಿಕೊಂಡ್ಬಿಟ್ರು, ಮತ್ತೆ ಏಳಲೇ ಇಲ್ಲ ಅವರು. ಉಳಿದವರು ಬೇರೆ ಬೇರೆ ರೀತಿಯ ರೋಗ ರುಜಿನಗಳಿಗೆ ತುತ್ತಾದ್ರು. ಇವತ್ತಿಗೂ ಅದರ ಪ್ರಭಾವ ಇದೆ. ನರ ದೌರ್ಬಲ್ಯ, ಕಣ್ಣುಗಳನ್ನು ಕಳೆದುಕೊಂಡ್ರು. ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈ ವಿಷಾನಿಲಗಳು, ಪೆಟ್ರೋಲ್ ಇಂದ ಬರುವಂತಹ ಹೊಗೆ, ಈ ಏನದು ವಾಟ್ ವಿ ಕಾಲ್ ಆಸ್ ರೇಡಿಯೇಷನ್ ಇರ್ಬೋದು, ಇದರಿಂದ ಎಲ್ಲ ಬರುವಂತಹ ಗಾಳಿಯನ್ನು ಸೇರಿ ಶುದ್ಧ ಗಾಳಿಯ ಕೊರತೆ ಉಂಟಾಗುತ್ತೆ. ಇದರಿಂದ ಹೃದಯ ರೋಗ ಸಂಬಂಧ ರೋಗ ಬರುತ್ತೆ, ನರರೋಗ, ನರ್ವಸ್ನೆಸ್, ಕೈ ನಡುಕ್ತಾ ಇರುತ್ತೆ, ನರ್ವ್ ಪ್ರಾಬ್ಲಮ್, ಅಂಗವಿಕಲತೆ ಉಂಟಾಗುತ್ತೆ, ಕಣ್ಣು ಬೇನೆ ಉಂಟಾಗುತ್ತೆ, ಗಂಟಲು ಬೇನೆ ಬರುತ್ತೆ. ಇವೆಲ್ಲ ವಾಯು ಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳು. ಸೊ ಇದನ್ನು ನಾವು ವಾಯು ಮಾಲಿನ್ಯ ಅಂತ ಕರಿತೀವಿ. ಭೂಮಂಡಲದಲ್ಲಿರುವಂತಹ ವಾಯುಮಂಡಲದ ಗಾಳಿ
ಕುಲುಷಿತವಾಗುವುದನ್ನೇ ವಾಯು ಮಾಲಿನ್ಯ. ಅದಕ್ಕೆ ಕಾರಣಗಳು, ಅದರಿಂದ ಏನು ಪರಿಣಾಮ. ಓಕೆ, ನೋಡಿ, ಕೈಗಾರಿಕೀಕರಣದಿಂದ ಯಾವ ರೀತಿಯ ಒಂದು ಹೊಗೆ ನಮ್ಮ ವಾಯುಮಂಡಲವನ್ನು ಸೇರುತ್ತೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಕೇವಲ ಒಂದು ಸಾಂದರ್ಭಿಕ ಚಿತ್ರ ಅಷ್ಟೇ. ಓಕೆ, ಶಬ್ದ ಮಾಲಿನ್ಯ. ಅತಿಯಾದ ಶಬ್ದವು ಮಾಲಿನ್ಯವೇ. ನಮ್ ಕಿವಿಗೆ ಎಷ್ಟು ಶಬ್ದ ಇಂಪಾಗಿರುತ್ತೆ, ಎಲ್ಲ ಒಂದು ಹಂತದ ತನಕ ಇಂಪಾಗಿರುತ್ತೆ. ಅತಿಯಾದ ಶಬ್ದ ಅದು ಮಾಲಿನ್ಯವೇ. 15 ಡೆಸಿಬಲ್ಗಳಿಗಿಂತ ಹೆಚ್ಚಿನ ಪ್ರಮಾಣದ ಶಬ್ದ ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ಪರಿಸರದಲ್ಲಿ ಅನಾವಶ್ಯಕವಾದಂತಹ ಶಬ್ದ ಪ್ರಮಾಣ ಹೆಚ್ಚಾದ್ರೆ ಅದು ಶಬ್ದ ಮಾಲಿನ್ಯವೇ. ಏಕೆಂದ್ರೆ ಈ ಅತಿಯಾದಂತಹ ಶಬ್ದ ಮಾನವನ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಮೆದುಳಿನ ಮೇಲೆ, ಮಾನಸಿಕ ಸ್ಥಿತಿಮಿತಿಯ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಸೊ ಈ ಶಬ್ದ ಮಾಲಿನ್ಯ ಹೇಗಾಗುತ್ತೆ ಸರ್? ಇದೇ ವಾಹನಗಳು, ಕೈಗಾರಿಕೆಗಳು, ಯಂತ್ರಗಳು, ಆಮೇಲೆ ಲೌಡ್ ಸ್ಪೀಕರ್ಗಳು, ಎಲ್ಲ ಕಡೆ ನಗರೀಕರಣ, ಕೈಗಾರಿಕೀಕರಣ, ವಾಹನಗಳು ಇವೆಲ್ಲ ಶಬ್ದವನ್ನು ಹೆಚ್ಚಿಸ್ತವೆ. ಇದರಿಂದ ರಕ್ತದೊತ್ತಡ, BP ಜಾಸ್ತಿ ಆಗ್ತಾ ಇದೆ, ಮಧುಮೇಹ ಜಾಸ್ತಿ ಆಗ್ತಾ ಇದೆ, ಡಯಾಬಿಟಿಕ್ ಜಾಸ್ತಿ ಆಗ್ತಾ ಇದೆ, ನರರೋಗದಂತಹ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಶಬ್ದ ಮಾಲಿನ್ಯ. ಓಕೆ, ರೈಟ್. ಪರಿಣಾಮಗಳು: ಹೃದಯ ಸ್ತಂಭನ, ಉಸಿರಾಟದ ಮೇಲೆ ತೊಂದರೆ, ಕಿವುಡುತನ ಉಂಟಾಗುತ್ತೆ. ಅತಿಯಾದ ಶಬ್ದ ಕಿವುಡುತನವನ್ನು ತಂದುಕೊಡುತ್ತೆ. ರಕ್ತ ಚಲನೆಗೆ ಬಾಧೆಯುಂಟಾಗುತ್ತೆ. ನಾನಾಗ್ಲೇ ಹೇಳಿದಂತೆ ರಕ್ತದ ಒತ್ತಡ ಹೆಚ್ಚಾಗುತ್ತೆ, ಮಾನಸಿಕ ಆತಂಕ ಹೆಚ್ಚಾಗುತ್ತೆ. ಇದೆಲ್ಲ ಶಬ್ದ ಮಾಲಿನ್ಯದಿಂದ ಆಗುವಂತಹ ಪರಿಣಾಮಗಳು. ಓಕೆ, ಮೆನಿ ಎ ಟೈಮ್ ವಿ ಕ್ಯಾನಾಟ್ ರೆಸಿಸ್ಟ್ ದಿಸ್ ಸೌಂಡ್. ಸಂಗೀತ ಅಂತ ಹೇಳ್ತೀವಿ. ಏನು ಸಂಗೀತ? ಮ್ಯೂಸಿಕ್ ಈಸ್ ಎನ್ ಆರ್ಗನೈಸ್ಡ್ ಸೆಟ್ ಆಫ್ ಸೌಂಡ್. ಯಾವ್ಯಾವ ಶಬ್ದವನ್ನು ಎಷ್ಟೆಷ್ಟು ಬಳಸಿ ಒಂದು ಮನಸ್ಸಿಗೆ ಹಿತ ಮುದ ನೀಡುವ ಒಂದು ಶಬ್ದವನ್ನು ನಾವು ಉಂಟು ಮಾಡ್ತೇವೆ. ಅದನ್ನೇ ನಾವು ಸಂಗೀತ ಅಂತ ಕರಿತೀವಿ. ಆದ್ರೆ ಆ ಶಬ್ದವನ್ನೇ ನಾವು ಜಾಸ್ತಿ ಮಾಡಿಬಿಟ್ರೆ ಅದು ಶಬ್ದ ಮಾಲಿನ್ಯ. ಓಕೆ, ಸೊ ಶಬ್ದ ಮಾಲಿನ್ಯ ಮನುಷ್ಯ ಮತ್ತು ಜೀವಿಗಳ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಅದನ್ನು ಬಿಟ್ರೆ ಜಲ ಮಾಲಿನ್ಯ, ಇದು ಬಹುದೊಡ್ಡ ಸಮಸ್ಯೆ. ನೀರಿನ ಮೂಲಗಳು ಮಲಿನವಾಗ್ತಾ ಇದೆ. ಅದು ಕೆರೆ, ಕುಂಟೆ, ಸರೋವರ, ನದಿ, ಸಮುದ್ರಗಳು, ಇವೆಲ್ಲ ನಿಸರ್ಗದತ್ತವಾದಂತಹ ನೀರಿನ ಮೂಲಗಳು. ಈ ನೀರಿನ ಮೂಲಗಳು ಕುಲುಷಿತವಾಗ್ತಾ ಇದೆ. ಅದನ್ನೇ ನಾವು ಜಲಮಾಲಿನ್ಯ ಅಂತ ನಾವು ಕರಿತೇವೆ. ನೋಡಿ, ಭೂಮಿಯ ಮೇಲೆ ನೀರೇ ಹೆಚ್ಚಿನ ಪ್ರಮಾಣದಲ್ಲಿ ಇದೆ, ಆದ್ರೆ ಕುಡಿಯುವ ನೀರಿನ ಪ್ರಮಾಣ ಲೆಸ್ ದೆನ್ 3%. ಪಾಟಬಲ್ ವಾಟರ್ ಅಂತ ಕರಿತೀವಲ್ವಾ, ನಾವು ಕುಡಿಯೋಕೆ ಬಳಸುವಂತಹ ನೀರಿನ ಪ್ರಮಾಣ ಭೂಮಿಯ ಮೇಲೆ ಇರೋದು it is less than 3%. The other 97% water which we cannot use it. ಉಳಿದ 97% ಅಷ್ಟು ನೀರನ್ನು ನಾವು ಬಳಸೋಕ್ ಸಾಧ್ಯವಿಲ್ಲ. ಸಮುದ್ರದ ನೀರು, ಉಪ್ಪು ನೀರು. ಸೊ ಈ ನೀರಿನ ಮೂಲಗಳು ನದಿ, ಕೆರೆ, ಕಟ್ಟೆ, ಕಾಲುವೆ, ಸರೋವರ ಅಂತೀವಲ್ವಾ, ಇವು ನೀರಿನ ಮೂಲಗಳು ಮಲಿನವಾಗ್ತಾ ಇದ್ದಾವೆ. ಹೇಗೆ? ಕಾರಣ ಏನು? ಕೈಗಾರಿಕಾ ತ್ಯಾಜ್ಯ, ಈಗಾಗಲೇ ಮಾತನಾಡಿದ್ದೇವೆ. ನಗರಗಳಿಂದ ಬರುವ ತ್ಯಾಜ್ಯ. ನೀವು ಬೆಂಗಳೂರಿಂದ ಮೈಸೂರು ರೋಡ್ ಕಡೆಗೆ ಹೋದ್ರೆ ಆ ರೋಡ್ ಪಕ್ಕನೆ ಒಂದು ನದಿ ತರ ಹರಿಯುತ್ತೆ, ಕಪ್ಪು ನೀರು ಹರಿತಾ ಇರುತ್ತೆ, ಋಷಭಾವತಿ ನದಿ. ಅದು 100 ವರ್ಷದ ಹಿಂದೆ ಅದು ಒಂದು ಒಳ್ಳೆಯ ನದಿಯಾಗಿತ್ತು. ಇಟ್ ವಾಸ್ ಎ ರಿವರ್. ಅದರ ಹೆಸರು ಋಷಭಾವತಿ. ಬೆಂಗಳೂರಿನ ಬಸವನಗುಡಿಯ ಬಸವಣ್ಣನ ದೇವಸ್ಥಾನ ಇದೆಯಲ್ವಾ, ಅಲ್ಲಿ ಆ ನದಿ ಹುಟ್ಟಿದದ್ದು. ಅದು ಹರಿದು ಮೈಸೂರು ರಸ್ತೆಯ ಮೂಲಕ ಕೆಳಗಡೆ ಬೈರಮಂಗಲ ಕೆರೆ ಅಂತ ಇದೆ, ಅಲ್ಲಿ ಹೋಗಿ ಸೇರೋದದು. ಆದ್ರೆ ಇವತ್ತು ಬೆಂಗಳೂರಿನ ತ್ಯಾಜ್ಯ ನೀರು, ಒಳಚರಂಡಿ ನೀರು ಹರಿಯುವ ತಾಣವಾಗೋಗಿದೆ ಇವತ್ತದು. ಅದರಲ್ಲಿರುವಷ್ಟು ಭಾರವಾದ ಖನಿಜಗಳು ಇನ್ನೆಲ್ಲೂ ಇಲ್ಲ. ಅಷ್ಟು ಖನಿಜಗಳು
ನಾವೆಲ್ಲ ತ್ಯಾಜ್ಯ ಮಾಡಿರೋದು ಅದರಲ್ಲಿ ಹೋಗಿ ಸೇರಿದೆ. ಅದು ಇವತ್ತು ಚರಂಡಿಯಾಗಿ ಹೋಗಿದೆ. ನೋಡಿ, ನೀರಿನ ಮೂಲವನ್ನು ನಾವು ಹೇಗೆ ಹಾಳು ಮಾಡಿದ್ದೇವೆ, ಮಲಿನ ಮಾಡಿದ್ದೇವೆ. ಕೈಗಾರಿಕಾ ತ್ಯಾಜ್ಯ, ಎಲ್ಲ ತ್ಯಾಜ್ಯ. ಇತ್ತೀಚೆಗೆ ನೀವು ನೋಡಿರ್ಬೋದು, ಕರೋನಾದಿಂದ ಉತ್ತರ ಪ್ರದೇಶದಲ್ಲಿ ಸಾವಿನ ಪ್ರಮಾಣ ಹೆಚ್ಚಾದಾಗ ಸತ್ತ ದೇಹಗಳನ್ನು ಸುಡುವುದರ ಬದಲು ಗಂಗಾ, ಯಮುನಾ ಮತ್ತು ಇತರ ನದಿಗಳಿಗೆ ಹಾಕೋರು. ಮಲಿನ ಮಾಡ್ತಾ ಇರೋದು ನಾವು. ಇವಾಗ್ಲೂ ಅಷ್ಟೇ, ನೀವು ಕಾಶಿ ಅಲ್ಲೆಲ್ಲ ಈ ಘಾಟ್ ಅಂತ ಇದೆ, ಸತ್ತವರನ್ನು ಸುಡೋದು ಅಂತ. ಅಲ್ಲೇನೋ ಸುಟ್ರೆ ಪುಣ್ಯ ಪ್ರಾಪ್ತಿ ಅನ್ನುವ ನಂಬಿಕೆ ನಮ್ಮ ಜನದ್ದು. ಅವರು ಅರ್ಧಂಬರ್ಧ ಸುಡ್ತಿರ್ತಾರೆ. ಸಂಬಂಧಿಕರೆಲ್ಲ ಇನ್ನೂ ಸುಡ್ತಾ ಇರುತ್ತೆ ದೇಹ. ಸಂಬಂಧಿಕರೆಲ್ಲ ಹೊರಟೋದ್ರೆ ಅದನ್ನ ಹಂಗೆ ತಳ್ಳಿಬಿಡ್ತಾರೆ, ಅರ್ಧ ಬರ್ಧ ಬೆಂದಿರೋ ದೇಹನ ನದಿಗೆ. ಅವ್ರಿಗೇನು ಸೌದೆ ಉಳಿದ್ರು ಸಾಕು, ಉರಿತಾ ಇರೋ ಸೌದೆ ಆರಿಸಿಬಿಟ್ಟು ಇಟ್ಕೊಂತಾರೆ, ನೆಕ್ಸ್ಟ್ ಇನ್ನೊಂದು ಹೆಣ್ಣು ಕಾಯ್ಕೆ ಸುಟ್ರೆ ಆಯ್ತು. ನದಿಯನ್ನು ನಾವು ಹೇಗೆ ಮಲಿನ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಾನು ಉದಾಹರಣೆ ಹೇಳಿದ್ದೆ. ನೀವು ಹರಿದ್ವಾರ, ಋಷಿಕೇಶ ಅಲ್ಲೆಲ್ಲ ಹೋದ್ರೆ ಗಂಗಾ ನದಿಯ ನೀರನ್ನು ನೀವು ನೋಡಿದ್ರೆ ಓಕೆ, ಚೆನ್ನಾಗಿದೆ ಅನ್ಸುತ್ತೆ. ಆಮೇಲೆ ಅತ್ತ ಕೆಳಗಡೆ ಬರುತ್ತಲ್ಲ ಗಂಗೆ ಸಂಪೂರ್ಣವಾಗಿ ಮಲಿನವಾಗಿ ಹೋಗಿದ್ದಾಳೆ. ಅದೇನೋ ಹೀಗೆ ಮೂಗು ಮುಚ್ಕೊಂಡು ನೀರಲ್ಲಿ ಮುಳುಗ್ತಾರಲ್ಲ, ಅದೇನೋ ಆಚರಣೆ. ಬಹುಶಃ ಅಲ್ಲಿರೋ ಗಲೀಜ್ ನೋಡೇ ಮೂಗು ಮುಚ್ಕೊಂಡು ಮುಳುಗ್ತಾರೇನೋ ಗೊತ್ತಿಲ್ಲ ನನಗೆ. ಸೊ ಕೈಗಾರಿಕೆಗಳಿಂದ ಬರುವ ತ್ಯಾಜ್ಯ, ನಗರಗಳಿಂದ ಬರುವ ತ್ಯಾಜ್ಯ, ಕೀಟನಾಶಕಗಳನ್ನು ನಾವು ಹೆಚ್ಚು ಬಳಸ್ತೇವೆ, ಅತಿಯಾದ ರಾಸಾಯನಿಕಗಳನ್ನು ಬಳಸ್ತೇವೆ, ತೈಲ ಸೋರುತ್ತೆ. ತೈಲವನ್ನು ಹಡಗುಗಳಲ್ಲಿ ತರ್ತಾರಲ್ಲ, ಎಷ್ಟೋ ಸಲ ಹಡಗುಗಳು ಮುಳುಗಿ ಹೋಗ್ತವೆ. ತೈಲ ಸಂಪೂರ್ಣವಾಗಿ ಸಮುದ್ರದ ಪಾಲಾಗುತ್ತೆ, ಜಲಚರಗಳು ಸಾಯ್ತವೆ. ಪ್ರವಾಸೋದ್ಯಮ, ನಗರೀಕರಣ, ಇವೆಲ್ಲ ಕಾರಣಗಳು ಜಲಮಾಲಿನ್ಯಕ್ಕೆ. ಪರಿಣಾಮಗಳೇನು? ಈ ಕುಲುಷಿತ ನೀರನ್ನು ಕುಡಿಯೋದ್ರಿಂದ ಒಂದು, ನೀರು ಮಲಿನವಾಗುತ್ತೆ. ಎರಡನೇದು, ಮನುಷ್ಯನ ಆರೋಗ್ಯದ ಮೇಲೆ, ಪ್ರಾಣಿಗಳ ಆರೋಗ್ಯದ ಮೇಲೆ ತೊಂದರೆ ಬೀರುತ್ತೆ. ಹಲವಾರು ರೀತಿಯ ರೋಗ ರುಜಿನಗಳು ಬರ್ತವೆ, ಜಲಚರಗಳು ಸಾಯ್ತವೆ. ಮನುಷ್ಯರಿಗೂ ಹಲವಾರು ರೀತಿಯ ರೋಗ ರುಜಿನಗಳು, ವಾಂತಿ, ಭೇದಿ, ಕಾಲರ, ಜ್ವರ, ಮೂತ್ರಪಿಂಡ ಹಾನಿ ಮುಂತಾದ ತೊಂದರೆಗಳು ಉಂಟಾಗ್ತವೆ. ಜೀವ ವೈವಿಧ್ಯತೆ ಎನ್ನುವುದು ಹಾಳಾಗುತ್ತೆ. ಆಹಾರ ಸರಪಣಿಯ ನಾಶ ಎನ್ನುವುದು ಆಗುತ್ತೆ ಜಲಮಾಲಿನ್ಯ. ಓಕೆ, ಇದು ಒಂದು ಪಿಕ್ಚರ್ ಅಷ್ಟೇ. ನೋಡಿ, ಪ್ಲಾಸ್ಟಿಕ್ ಅನ್ನು ನಾವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಸ್ತಾ ಇದ್ದೇವೆ ಅಂದ್ರೆ, ಪ್ಲಾಸ್ಟಿಕ್ ಮಯ ಮಾಡಿಬಿಟ್ಟಿದ್ದೇವೆ ನಾವು. ಸಮುದ್ರಕ್ಕೆ ಹೋದ್ರು ಪ್ಲಾಸ್ಟಿಕ್ಕು, ನದಿಗೆ ಹತ್ರ ಹೋದ್ರು ಪ್ಲಾಸ್ಟಿಕ್ಕು, ಇನ್ನೆಲ್ಲೋ ಒಂದು ಕೆರೆ ಅಂತ ಹೋದ್ರು ಪ್ಲಾಸ್ಟಿಕ್ಕು, ಇನ್ನೆಲ್ಲೋ ಒಂದು ಸರೋವರ ಅಂತ ಹೋದ್ರು ಪ್ಲಾಸ್ಟಿಕ್. ಎವ್ರಿವೇರ್ ವಿ ಸಿ ಓನ್ಲಿ ಪ್ಲಾಸ್ಟಿಕ್, ಪ್ಲಾಸ್ಟಿಕ್, ಪ್ಲಾಸ್ಟಿಕ್. It has become a great problem for environmentalists. How to protect water bodies from plastic. Okay. ಸೊ ಅದನ್ನ ಬಿಟ್ರೆ ಸಾಗರಗಳ ಮಾಲಿನ್ಯ, ಸಮುದ್ರದ ನೀರು ಮಲಿನವಾಗುತ್ತೆ, ನದಿಯ ನೀರು ಸಾಗರಕ್ಕೆ ಸೇರುತ್ತೆ. ಎಲ್ಲವನ್ನು ನಾವು ತ್ಯಾಜ್ಯವನ್ನು ಸಾಗರಕ್ಕೆ ಹಾಕ್ತೇವೆ, ಸೊ ಅದು ಮಲಿನವಾಗ್ತಾ ಇದೆ. ಟ್ಯಾಂಕರ್ಗಳ ಸೋರಿಕೆಯಿಂದ ಮಲಿನವಾಗ್ತಾ ಇದೆ. ಹಡಗುಗಳ ತೈಲ ಸೋರಿ ಸಾಕಷ್ಟು ಸಮುದ್ರದ ಜಲಚರಗಳು ಸತ್ತಿದ್ದಾವೆ. ಮಣ್ಣಿನ ಮಾಲಿನ್ಯ, ಮಣ್ಣು ಮಲಿನವಾಗುತ್ತೆ. ಯಾಕೆಂದ್ರೆ ನಾವು ಸಿಗುವಂತಹ ಎಲ್ಲಾ ರಾಸಾಯನಿಕಗಳನ್ನು, ಅತಿಯಾದಂತಹ ಕೀಟನಾಶಕಗಳನ್ನು ನಾವು ಅತಿಯಾಗಿ ಬಳಸೋದ್ರಿಂದ ಅದು ಕೊನೆಗೆ ಎಲ್ಲೋಗೋದು? ಮಣ್ಣಿಗೆ ಹೋಗೋದು. ಪ್ಲಾಸ್ಟಿಕ್ ಇರ್ಬೋದು, ಕೀಟನಾಶಕಗಳಿರ್ಬೋದು, ರಾಸಾಯನಿಕ ಇರ್ಬೋದು, ಗೊಬ್ಬರಗಳಿರ್ಬೋದು, ಅತಿಯಾದಂತಹ ಇದೆಲ್ಲವೂ ಸಹ ಈ ಒಂದು ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಬಹುತೇಕ ದೇಶಗಳ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿದೆ ಅಂದ್ರೆ ಅರ್ಥ ಅದು ಮಾಲಿನ್ಯದಿಂದ ಕೂಡಿದೆ ಅಂತ ಅರ್ಥ. ಭೂಮಿಯ ಮಣ್ಣು ಸತ್ವವನ್ನು ಕಳೆದುಕೊಳ್ತಾ ಇದೆ, ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇದರಿಂದ ಬೇರೆ ಬೇರೆ ರೀತಿಯ ರೋಗಗಳು ನಮ್ಮನ್ನು ಅಂಟಿಕೊಳ್ತಾ ಇದ್ದಾವೆ. ಓಕೆ, ಇದನ್ ಬಿಟ್ರೆ ಮತ್ತೊಂದು ವಿಚಾರ, ಪರಿಸರ ಸಮಸ್ಯೆಗಳು ಅಂತ ಕೆಲವು ವಿಚಾರಗಳಿದೆ. ಓಕೆ ಓಕೆ, ಇನ್ನೊಂದು 5 ನಿಮಿಷ ಟೈಮ್ ಕೊಡಿ ನನಗೆ. ರೈಟ್, ಪರಿಸರ ಸಮಸ್ಯೆಗಳನ್ನು ಇಷ್ಟೊತ್ತು ನಾನು ಮಾಲಿನ್ಯಗಳ ಬಗ್ಗೆ ನಾನು ಹೇಳಿದ್ದೆ. ಸೊ ಹಾಗಾದ್ರೆ ಪರಿಸರ ಸಮಸ್ಯೆಗಳು ಯಾವುವು ಅಂತ ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಿಬಿಡ್ತೇನೆ.
ಈ ಮೇಲೆ ಹೇಳಿದಂತಹ ಮಾಲಿನ್ಯಗಳಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಅದೇನದು? ಒಂದು ಆಮ್ಲ ಮಳೆ, ಆಸಿಡ್ ರೈನ್ ಅಂತ ನಾವು ಕರಿತೀವಿ. ಈ ಕೈಗಾರಿಕೆಗಳಿಂದ ಬರುವ ಹೊಗೆ, ವಾಹನಗಳಿಂದ ಬರುವ ಹೊಗೆ, ಆಮೇಲೆ ಏನದು ಕಲ್ಲಿದ್ದಲು ಸ್ಥಾವರಗಳಿಂದ ಬರುವಂತಹ ಒಂದು ಹೊಗೆ, ಗಂಧಕದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್ಗಳೆಲ್ಲ ಹೊರಗಡೆ ಬಂದು ಭೂಮಿಯಲ್ಲಿ ಹವಾಗುಣವನ್ನು ಸೇರುತ್ತೆ. ಆ ಹವೆಯಲ್ಲಿ ರಾಸಾಯನಿಕ ಕ್ರಿಯೆಯಾಗಿ ಕೊನೆಗೆ ಅದು ನೀರಿನ ರೂಪದಲ್ಲಿ ಭೂಮಿಗೆ ಬರುತ್ತೆ, ಮಳೆಯಾಗಿ ಭೂಮಿಗೆ ಬರುತ್ತೆ. ಇದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ, ಆಸಿಡ್ ರೈನ್ ಅಂತ ಕರಿತೇವೆ. ಇದು ಎಲ್ಲಿ ನಗರೀಕರಣ ಜಾಸ್ತಿ ಇರುತ್ತೆ, ಎಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ಈ ಆಸಿಡ್ ರೈನ್ ಆಗುತ್ತೆ. ಇದು ಮನುಷ್ಯನ ಮೇಲೆ, ಪ್ರಾಣಿಗಳ ಮೇಲೆ ಭೀಕರ ಪರಿಣಾಮವನ್ನು ಬೀರುತ್ತೆ. ಚರ್ಮ ಕ್ಯಾನ್ಸರ್ ರೋಗ ಬರೋಕೆ ಇದು ಕಾರಣ, ಆ ಆಸಿಡ್ ರೈನ್ ನಮ್ಮ ಮೇಲೆ ಬಿದ್ರೆ. ಅದನ್ನೇ ನಾವು ಆಮ್ಲ ಮಳೆ ಅಂತ ಕರಿತೀವಿ. ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಓಕೆ, ಆಮ್ಲ ಮಳೆಗೆ ಕಾರಣ ಕೈಗಾರಿಕೆಗಳಿಂದ ಬರುವ ಹೊಗೆ, ತ್ಯಾಜ್ಯ, ವಾಹನಗಳ ಹೊಗೆ, ಅತಿಯಾದ ರಾಸಾಯನಿಕಗಳು. ಪರಿಣಾಮ ಏನಾಯ್ತು? ಭೂಮಿಯ ಫಲವತ್ತತೆ ಕಡಿಮೆ ಆಯ್ತು, ಅಂತರ್ಜಲ ಕೆಡುತ್ತೆ, ಅರಣ್ಯಗಳು ನಾಶವಾಗುತ್ತೆ, ಚರ್ಮ ರೋಗ ಬರುತ್ತೆ, ಕ್ಯಾನ್ಸರ್ ರೋಗ, ನೀರಿನ ಮಾಲಿನ್ಯ, ಯಾಕೆಂದ್ರೆ ಅದು ನೀರಿಗೂ ಬೀಳುತ್ತಲ್ಲ. ಓಕೆ, ಇನ್ನೊಂದು ಪರಿಸರ ಸಮಸ್ಯೆ ಅಂತ ಬಂದ್ರೆ ಓಝೋನ್ ಪದರ ನಾಶ. ನಿಮ್ಗೆಲ್ಲ ಗೊತ್ತಿದೆ, ಭೂಮಿಯ ಮೇಲಿನ ವಾತಾವರಣದಲ್ಲಿ ಸುಮಾರು 12ರಿಂದ 45 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಆಮ್ಲಜನಕದ ಘನೀಕೃತ ಒಂದು ಅನಿಲ ಇದೆ. ಆಮ್ಲಜನಕದ ಒಂದು ಘನೀಕೃತ ಒಂದು ಅನಿಲದ ಪದರ ಇದೆ. ಅದನ್ನೇ ನಾವು ಓಝೋನ್ ಪದರ ಅಂತ ನಾವು ಕರಿತೇವೆ. ಈ ಒಂದು ಓಝೋನ್ ಪದರ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ತಡೆಯುತ್ತದೆ. ಸೂರ್ಯನಿಂದ ಬರುವ ಎಲ್ಲವನ್ನೂ ಅದು ಭೂಮಿಗೆ ಬಿಡಲ್ಲ. ಜಸ್ಟ್ ಇಮ್ಯಾಜಿನ್, ಸೂರ್ಯನಿಂದ ಬರುವ ಎಲ್ಲಾ ಕಿರಣಗಳು ಭೂಮಿಗೆ ಬಂದ್ಬಿಟ್ಟಿದ್ರೆ ಈ ಭೂಮಿ ಹೀಗೆ ಹಸಿರು ಗ್ರಹವಾಗಿ ಇರೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಮನುಷ್ಯ ಜೀವಿಗಳು ಇರೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆದ್ರೆ ಈ ಓಝೋನ್ ಪದರ ಸೂರ್ಯನಿಂದ ಬರುವಂತಹ ಅತಿಯಾದ ಕಿರಣಗಳನ್ನು, ಅತಿಯಾದ ಶಾಖವನ್ನು ತಡೆಯುತ್ತದೆ. ತಡೆದು ಈ ಭೂಮಿಯಲ್ಲಿ ಒಂದು ರೀತಿ ಸಮ ವಾತಾವರಣ ಅನ್ನೋದು ಇರೋಕೆ, ನಮ್ಗೆ ಎಷ್ಟು ಉಷ್ಣಾಂಶ ಬೇಕು ಅಷ್ಟನ್ನು ಕಾಪಾಡೋಕೆ ಅದು ನಮಗೆ ಉಪಕಾರ ಮಾಡ್ತಾ ಇದೆ. ಒಂದು ರೀತಿ ರಕ್ಷಾ ಕವಚದ ರೀತಿಯಲ್ಲಿದೆ ಯಾವುದು? ಈ ಒಂದು ಓಝೋನ್ ಪದರ. ಆದರೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯದಿಂದ ಈ ಓಝೋನ್ ಪದರ ಹಾಳಾಗ್ತಾ ಇದೆ, ನಾಶ ಆಗ್ತಾ ಇದೆ. ಅದರ ದಪ್ಪ ಕಡಿಮೆ ಆಗ್ತಾ ಇದೆ, ಥಿಕ್ನೆಸ್. ಆ ಓಝೋನ್ ಪದರದ ದಪ್ಪ ಏನಿದೆ ಅದು ಕೆಲವು ಕಡೆ ಕಡಿಮೆ ಆಗ್ತಾ ಇದೆ ಮತ್ತು ಹಳ್ಳಗಳು ಉಂಟಾಗ್ತಾ ಇದೆ, ಅಂದ್ರೆ ಹೋಲ್ಗಳು ಉಂಟಾಗ್ತಾ ಇದೆ. ಸೊ ದಟ್ ಆ ಹೋಲಿಂದ ರಂಧ್ರಗಳಾಗ್ತಾ ಇದೆ. ಆ ರಂಧ್ರದಿಂದ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳುತ್ತೆ. ಬೇರೆ ಬೇರೆ ಕಡೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಓಝೋನ್ ಪದರ ನಾಶವಾಗಿದೆ. ಅದಕ್ಕೆ ಕಾರಣ? ಕೈಗಾರಿಕೆಗಳಿಂದ ಬರುವ ಅತಿಯಾದ ಕಾರ್ಬನ್ ಡೈಆಕ್ಸೈಡ್ಗಳು, CFCಗಳು, ಕ್ಲೋರೋಫೋಮೋ ಕಾರ್ಬನ್ಸ್ ಅಂತ ನಾವು ಕರಿತೀವಿ. ನಾವು ರೆಫ್ರಿಜರೇಟರ್ ಬಳಸ್ತೀವಿ ಅಲ್ವಾ, ರೆಫ್ರಿಜರೇಟರ್ ಇಂದ ಸಾಕಷ್ಟು CFCಗಳು, ಕ್ಲೋರೋ ಕಾರ್ಬನ್ಸ್ ಅಂತ ಹೇಳ್ತೀವಿ, ಅದು ಹೊರಗಡೆ ಬರುತ್ತೆ. AC ಗಳನ್ನು ಬಳಸೋದ್ರಿಂದ CFCಗಳು ಬರುತ್ತೆ. ಅದೆಲ್ಲ ವಾತಾವರಣವನ್ನು ಸೇರುತ್ತೆ, ಓಝೋನ್ ಪದರದ ನಾಶಕ್ಕೆ ಕಾರಣವಾಗುತ್ತೆ. ವಾಹನಗಳಿಂದ ಬರುವ ಅನಿಲಗಳು, ಇಂಗಾಲದ ಡೈಆಕ್ಸೈಡ್, ಗಂಧಕದ ಆಮ್ಲ, ಸಾರಜನಕದ ಆಕ್ಸೈಡ್ಗಳೆಲ್ಲ ಈ ಓಝೋನ್ ಪದರದ ನಾಶಕ್ಕೆ ಕಾರಣವಾಗಿದೆ. ಭೂಮಿಯ ಬಿಸಿಯಾಗುವಿಕೆಯೂ ಓಝೋನ್ ಪದರದ ನಾಶಕ್ಕೆ ಕಾರಣ. ಇದರಿಂದ ಭೂಮಿಯ ವಾತಾವರಣ ಅನ್ನೋದು ಹಾಳಾಗುತ್ತೆ, ಭೂಮಿ ಬಿಸಿಯಾಗುತ್ತೆ, ಸೂರ್ಯನ ಕಿರಣಗಳು ಹೆಚ್ಚಾಗಿ ಬಂದು ಭೂಮಿಯ ಆಗುತ್ತೆ, ತಾಪಮಾನ ಹೆಚ್ಚುತ್ತೆ, ಚರ್ಮ ರೋಗಗಳು ಬರುತ್ತೆ, ಸಸ್ಯಗಳು, ಪ್ರಾಣಿಗಳ ಸಾವು ಉಂಟಾಗುತ್ತೆ, ಹಿಮಪರ್ವತಗಳು ಕರಗ್ತವೆ, ದೊಡ್ಡ ಪ್ರಮಾಣದ ಕ್ಯಾನ್ಸರ್ ರೋಗಗಳು ಉಂಟಾಗ್ತವೆ, ಜೀವ ವೈವಿಧ್ಯತೆ ಎನ್ನುವುದು ಹಾಳಾಗುತ್ತೆ, ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಹೇಗೆ? ಹಿಮಪರ್ವತಗಳು ಕರಗಿ ಹರಿದು ಸಮುದ್ರವನ್ನು ಸೇರಿ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಇದು ಓಝೋನ್ ಪದರ ಮತ್ತು ಅದರ ನಾಶದಿಂದ ಆಗುವ ಪರಿಣಾಮಗಳು. ಇನ್ನೊಂದು ವಿಚಾರ ನೋಡಿ, ಇಲ್ಲಿ ಓಝೋನ್ ಪದರ ರಕ್ಷಿಸಲು 1985ರಲ್ಲಿ ವಿಯೆನ್ನಾದಲ್ಲಿ ಒಂದು ಸಮಾವೇಶ ಆಯಿತು. 87ರಲ್ಲಿ ಕೆನಡಾದ ಮಾಂಟ್ರಿಯಲ್ ನಲ್ಲಿ ಸಮಾವೇಶಗಳು ನಡೆದು
ಓಝೋನ್ ಪದರವನ್ನು ನಾವು ರಕ್ಷಿಸಬೇಕು ಅಂದ್ರೆ ಈ ಕ್ಲೋರೋಫೋಮೋ ಕಾರ್ಬನ್ಗಳ ಸೂಸುವಿಕೆಯನ್ನು ಕಡಿಮೆ ಮಾಡಬೇಕು. ಸೊ ಇವತ್ತು ಪ್ರಯತ್ನ ನಡೀತಾ ಇದೆ. ಆದ್ರೂ ನಮ್ಗೆ AC ಬೇಕು ಅಂತೀವಿ, ಫ್ರಿಡ್ಜ್ ಬೇಕು ಅಂತೀವಿ, ಎಲ್ಲಾ ರೀತಿಯ ಸೌಕರ್ಯಗಳು ಬೇಕು ಅಂತೀವಿ. ಬಸ್ ಇದ್ರೂ ಇಲ್ಲ, ನಾವು 2 ವೀಲರ್ ಅಲ್ಲೇ ಹೋಗ್ಬೇಕು ಅಂತೀವಿ. ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಏನಕ್ಕೆ? CFCಗಳು, ಕ್ಲೋರೋಫೋಮೋ ಕಾರ್ಬನ್ಗಳು ಹೆಚ್ಚಾಗಬೇಕು. ಅವು ಹಾನಿಕಾರಕ. ಕ್ಲೋರೋಫೋಮೋ ಕಾರ್ಬನ್ಗಳು ಹಾನಿಕಾರಕ. ಇನ್ನೊಂದು ವಿಚಾರ, ಭೂಮಿ ಬಿಸಿಯಾಗುವಿಕೆ. ಭೂಮಿಯಿಂದ ವಾಯುಮಂಡಲಕ್ಕೆ ಹೊರಹಾಗುವ ಅನಿಲಗಳಿಂದ ಭೂಮಿಯ ಮೇಲಿನ ಉಷ್ಣತೆ ಎನ್ನುವುದು ಹೆಚ್ಚಾಗುತ್ತೆ. ಈ ಭೂಮಿ ಬಿಸಿಯಾಗುವಿಕೆ, ಹಸಿರುಮನೆ ಪರಿಣಾಮ ಅನ್ನೋದನ್ನೇ ನಾನು ಒಂದು ಕ್ಲಾಸಲ್ಲಿ ನಿಮ್ಗೆ ಹೇಳಬೇಕಾಗುತ್ತೆ. ತುಂಬಾ ಅದ್ಭುತವಾದಂತಹ ಒಂದು ವಿಚಾರ ಅದು, ಹಸಿರು ಮನೆ ಪರಿಣಾಮ. ನೋಡೋಣ ಯಾವಾಗ್ಲಾದ್ರೂ, ನಿಮ್ಗೆ ಈಗ ಬೇಡ, ಬೇಕಾದಾಗ ಯಾವಾಗ್ಲಾದ್ರೂ ಮಾತಾಡೋಣ. ಹಸಿರು ಮನೆ ಪರಿಣಾಮ ಅಂತ ಹೇಳಿಬಿಟ್ಟು, ಈ ಹಸಿರು ಮನೆ ಪರಿಣಾಮದಿಂದ ಭೂಮಿಯ ಮೇಲಿನ ವಾತಾವರಣ ಉಷ್ಣತೆ ಹೆಚ್ಚಾಗ್ತಾ ಇದೆ, ಬಿಸಿ ಹೆಚ್ಚಾಗ್ತಾ ಇದೆ. ಇದನ್ನೇ ನಾವು ಭೂಮಿಯ ತಾಪಮಾನ ಏರುವಿಕೆ ಅಥವಾ ಭೂಮಿ ಬಿಸಿಯಾಗುವಿಕೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಕರಿತೀವಿ, ಅಥವಾ ಜಾಗತಿಕ ತಾಪಮಾನದ ಏರಿಕೆ ಅಂತ ನಾವು ಕರಿತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಭೂಮಿ ಬಿಸಿಯಾಗುವಿಕೆ ಬಹುದೊಡ್ಡ ಒಂದು ವಿಚಾರ, ಬಹುದೊಡ್ಡ ಒಂದು ಸಮಸ್ಯೆ. ಈ ಭೂಮಿ ಬಿಸಿಯಾಗೋಕೆ ಕಾರಣ ಏನು? ಭೂಮಿಯ ಮೇಲಿನ ವಾತಾವರಣ ಹೆಚ್ಚು ಬಿಸಿಯಾಗೋಕೆ ಕಾರಣ ಏನು ಅಂದ್ರೆ, ಒಂದು ಹಸಿರು ಮನೆ ಪರಿಣಾಮ. ಓಕೆ, ಹಸಿರು ಮನೆ ಪರಿಣಾಮ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ಈಗ ಭೂಮಿಯ ಸೂರ್ಯನಿಂದ ಬರುವ ಎಲ್ಲಾ ಕಿರಣಗಳು ಭೂಮಿಗೆ ಬರೋದಿಲ್ಲ. ಹಲವಾರು ಅನಿಲಗಳು ಭೂಮಿಯನ್ನು, ಆಮ್ಲಜನಕ ಸೇರಿ ಹಲವಾರು ಅನಿಲಗಳು ಭೂಮಿಯನ್ನು ರಕ್ಷಣೆ ಮಾಡಿದಾವೆ. ಸೊ ಆದ್ರೂ ಕೆಲವಾರು ಕಿರಣಗಳು ಭೂಮಿಗೆ ಬರುತ್ತೆ. ಬಂದ ಸೂರ್ಯನ ಬೆಳಕು ಮತ್ತು ಈ ಕಿರಣಗಳು ಭೂಮಿಗೆ ಬಿದ್ದು ಪ್ರತಿಫಲನವಾಗಿ ಮತ್ತೆ ಹೊರಗಡೆಗೆ ಹೋಗುತ್ತೆ. ಆದ್ರೆ ಮೇಲಿರುವಂತಹ ಅನಿಲಗಳು ಅದನ್ನು ಆಚೆ ಹೋಗೋಕೆ ಬಿಡೋದಿಲ್ಲ. ಇದು ಸ್ವಾಭಾವಿಕ ಕ್ರಿಯೆ. ಆದ್ರೆ ನಮ್ಮ ಕೈಗಾರಿಕೆಗಳು, ವಾಹನಗಳ ಹೊಗೆ, ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆಯನ್ನು ನಾವು ಉಂಟು ಮಾಡ್ತಾ ಇದ್ದೇವೆ. ಇದರಿಂದ ಭೂಮಿಯ ಮೇಲಿನ ವಾತಾವರಣ ಬಿಸಿ ಆಗ್ತಾ ಇದೆ. ಇದನ್ನೇ ನಾವು ಹಸಿರು ಮನೆ ಪರಿಣಾಮ ಅಂತ ನಾವು ಹೇಳ್ತೇವೆ. ರೈಟ್, ಅದು ಕಾರಣ. ಆಮೇಲೆ ಎರಡನೇದು ತೀವ್ರವಾದ ಕೈಗಾರಿಕೀಕರಣ, ಗಣಿಗಾರಿಕೆ, ನಗರೀಕರಣ, ವಾಹನಗಳ ಹೊಗೆ, ಜನಸಂಖ್ಯಾ ಸ್ಫೋಟ, ಅರಣ್ಯ ನಾಶ, ಓಝೋನ್ ಪದರದ ನಾಶ, ಇದೆಲ್ಲ ಕಾರಣ ಭೂಮಿ ಬಿಸಿಯಾಗುವಿಕೆಗೆ. ಪರಿಣಾಮ, ಭೂಮಿಯ ಮೇಲಿನ ಉಷ್ಣಾಂಶ ಹೆಚ್ಚಾಗುತ್ತೆ, ಹಿಮಪರ್ವತಗಳು ಕರಗಿ ನೀರಾಗುತ್ತೆ, ಸಮುದ್ರಗಳ ನೀರಿನ ಮಟ್ಟ ಹೆಚ್ಚಾಗುತ್ತೆ, ನಗರಗಳು ಮುಳುಗಡೆಯಾಗ್ತವೆ, ಕರಾವಳಿ ಮುಳುಗಡೆಯಾಗುತ್ತೆ, ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ, ಚಂಡಮಾರುತ, ಬಿರುಗಾಳಿ, ಇದೆಲ್ಲ ನೋಡಿ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಹೆಚ್ಚಾಗಿದೆ. ಚೀನಾದಲ್ಲಿ ರುದ್ರ ರೌತವ ಮಳೆ ಬೀಳ್ತಾ ಇದೆ, ಪ್ರವಾಹ ಉಂಟಾಗಿದೆ, ನಮ್ಮಲ್ಲೂ ಆಗಾಗ ಆಗಿದೆ. ಓಕೆ, ಸೊ ಅವು ಸಮಸ್ಯೆಗಳು. ರೈಟ್, ಈ ಪರಿಸರ ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳೇನು ಅಂತ ಬಂದ್ರೆ, ಆರೋಗ್ಯದ ಮೇಲೆ ಭೀಕರ ಪರಿಣಾಮವನ್ನು ಬೀರುತ್ತೆ. ಆಸ್ತಮಾ, ಕ್ಯಾನ್ಸರ್, ಕ್ಯಾಲರ, ಅತಿಸಾರ, ಕಾಮಾಲೆ ಮುಂತಾದ ಕಾಯಿಲೆಗಳು ಹೆಚ್ಚಾಗ್ತವೆ. ಓಝೋನ್ ಪದರದ ನಾಶದಿಂದ ಅತಿ ನೇರಳೆ ಅಂದ್ರೆ ಅಲ್ಟ್ರಾವೈಲೆಟ್ ರೇಸ್ ಅಂತೀವಲ್ವಾ, ನೇರಳಾತೀತ ಕಿರಣಗಳು ಭೂಮಿಯನ್ನು ತಲುಪಿ ಕಣ್ಣಿನ ತೊಂದರೆ, ಕ್ಯಾನ್ಸರ್ ರೋಗ ಅನ್ನೋದು ಹೆಚ್ಚಾಗುತ್ತೆ. ಆಮ್ಲ ಮಳೆಯಿಂದ ಹಲವಾರು ತೊಂದರೆಗಳಾಗುತ್ತೆ. ಸ್ಮಾರಕಗಳು, ಕಟ್ಟಡಗಳು, ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ಮತ್ತು ಹಸಿರುಮನೆ ಪರಿಣಾಮದಿಂದ ಇಂಗಾಲದ ಡೈಆಕ್ಸೈಡ್, ಮಿಥೇಲ್ಗಳು ಭೂಮಿಯ ಉಷ್ಣತೆ ಹೆಚ್ಚಾಗೋಕೆ ಕಾರಣವಾಗುತ್ತೆ. ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಕಾಡನ್ನೆಲ್ಲ ಕಡಿದು ನಾವು ಪ್ರವಾಹವನ್ನು ಹೆಚ್ಚು ಮಾಡ್ತೇವೆ. ಸುನಾಮಿಗಳಾಗುತ್ತೆ, ಭೂಕುಸಿತ ಉಂಟಾಗುತ್ತೆ, ಭೂಕಂಪನಗಳು ಹೆಚ್ಚಾಗುತ್ತೆ, ನೈಸರ್ಗಿಕ ವಿಕೋಪಗಳು ಹೆಚ್ಚಾಗುತ್ತೆ. ಹೋದ ವರ್ಷ ಎಲ್ಲ ನೀವು ಕೊಡಗು ಮುಂತಾದ ಕಡೆ, ಕೇರಳ, ಅಲ್ಲೆಲ್ಲ ಭೂಕುಸಿತಗಳು ದೊಡ್ಡ ಪ್ರಮಾಣದಲ್ಲಿ ಆಯಿತು. ಯಾಕೆಂದ್ರೆ ನಾವು ಕಾಡನ್ನು, ಮರಗಳನ್ನೆಲ್ಲ ಕಡ್ದಾಕಿದ್ದೇವೆ. ಆ ಮಣ್ಣು ಕುಸಿದು ಹೋಗುತ್ತೆ ಮಳೆ ಬಂದಾಗ. ಅದೇ ಮರಗಿಡಗಳಿದ್ರೆ, ಕಾಡಿದ್ರೆ ಆ ಮಣ್ಣನ್ನು ಹಿಡಿದಿಡುತ್ತೆ. ಸೊ ಭೂಕುಸಿತ ಅನ್ನುವುದು ಹೆಚ್ಚಾಗ್ತಾ ಇದೆ. ಕಾಡು ಪ್ರಾಣಿಗಳು, ಜಲಚರಗಳು, ಸರೀಸೃಪಗಳು, ಪಕ್ಷಿಗಳು ಪರಿಸರ ನಾಶದಿಂದ ತೊಂದರೆಗೊಳಗಾಗ್ತವೆ. ಆ ಜೀವನೇ ಹಾಳಾಗುತ್ತೆ. ಏಕೆಂದ್ರೆ ಅವೆಲ್ಲವೂ ಪರಿಸರವನ್ನು ಅವಲಂಬಿಸಿದಾವೆ. ಹಾಗಾಗಿ ಪರಿಸರ ವ್ಯವಸ್ಥೆ ಎನ್ನುವುದು ಹಾಳಾಗುತ್ತೆ, ಪರಿಸರದ ವೈವಿಧ್ಯತೆ ಎನ್ನುವುದು ಹಾಳಾಗುತ್ತೆ, ಪರಿಸರ ಎನ್ನುವುದೇ ಹಾಳಾಗುತ್ತೆ ಈ ಒಂದು ಪರಿಸರ ಮಾಲಿನ್ಯದಿಂದ. ರೈಟ್, ಹಾಗಾದ್ರೆ ಪರಿಸರವನ್ನು ಹೇಗೆ ನಾವು ಸಂರಕ್ಷಣೆ ಮಾಡೋದು? ನಿಮಗೆ ಗೊತ್ತು, ಅರಣ್ಯ ಹೆಚ್ಚು ಫಾರೆಸ್ಟೇಷನ್ ಮಾಡಬೇಕು. ಅಫಾರೆಸ್ಟೇಷನ್ ಅಂತ ಹೇಳ್ತೀವಿ.
ಹೆಚ್ಚು ಹೆಚ್ಚು ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು, ಅರಣ್ಯಗಳನ್ನು ಬೆಳಿಬೇಕು. CFCಗಳನ್ನು ಉತ್ಪಾದನೆ ಮಾಡೋದನ್ನು ಕಡಿಮೆ ಮಾಡಬೇಕು. AC ಅದನ್ನೆಲ್ಲ ನಾವು ಕಡಿಮೆ ಮಾಡಬೇಕು. ನೀರನ್ನು ಮಿತವಾಗಿ ಬಳಸಬೇಕು. ನೀರಿನ ಮಹತ್ವವನ್ನು ನಾವು ಅರಿತುಕೊಳ್ಬೇಕು, ಜನಗಳಿಗೆ ಹೇಳಬೇಕು. ರಾಸಾಯನಿಕಗಳನ್ನು ಕಡಿಮೆ ಬಳಸಬೇಕು ಅಥವಾ ಬಿಟ್ಬಿಡ್ಬೇಕು. ಹೆಚ್ಚು ರಾಸಾಯನಿಕಗಳನ್ನು ಬಳಸಬಾರದು. ಮರಗಿಡಗಳನ್ನು ಬೆಳೆಸಬೇಕು. ಪ್ಲಾಸ್ಟಿಕ್ ಅನ್ನು ತ್ಯಜಿಸಬೇಕು. ಮೊದಲು ಮಾಡಬೇಕೆಲ್ಲರೂ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬೇಕು ಜನರಲ್ಲಿ. ಪ್ಲಾಸ್ಟಿಕ್ ಕವರ್ ಅಲ್ಲಿ ಸಾಮಾನುಗಳನ್ನು ತರೋದನ್ನು ನಿಲ್ಲಿಸಿ. ನೀವಾದ್ರೂ ನಿಲ್ಲಿಸಿ. ಬ್ಯಾಗ್ ಅನ್ನು ತಗೊಂಡೋಗಿ, ಬಟ್ಟೆ ಬ್ಯಾಗ್ ಅನ್ನು. ಸೊ ದಟ್ ಯು ಡಿಸ್ಕರೇಜ್ ಯೂಸ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್. ನವೀಕರಿಸಬಹುದಾದ ಇಂಧನಗಳ ಮೂಲ, ಈಗ ಸೋಲಾರ್ ಇರಬಹುದು, ಈ ತರದ ಶಕ್ತಿಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಕಲ್ಲಿದ್ದಲಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಪರಿಸರ ನಾಶ ಮಾಡುವುದರ ಬದಲು ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಅದರ ಹೊಗೆ ಸೇರ್ತಾನೆ ಇರುತ್ತೆ. ಜೀವನ ಶೈಲಿಯಲ್ಲಿ ಬದಲಾವಣೆ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು. ಸಣ್ಣ ಪುಟ್ಟ ದೂರಕ್ಕೆಲ್ಲ ಗಾಡಿಗಳ ಬದಲು ನಡ್ಕೊಂಡು ಹೋಗ್ಬೇಕು. ವಸ್ತುಗಳನ್ನು ಪುನರ್ಬಳಕೆ ಮಾಡಬೇಕು. ಯೂಸ್ ಅಂಡ್ ಥ್ರೋ ಆಗಬಾರದು. ಇದರಿಂದ ಸಾಕಷ್ಟು ತ್ಯಾಜ್ಯವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ವಸ್ತುಗಳನ್ನು ಮರುಬಳಕೆ ಮಾಡುವಂತೆ ಮಾಡಿಕೊಳ್ಬೇಕು. ಮಳೆ ನೀರನ್ನು ಸಂಗ್ರಹಣೆ ಮಾಡ್ಕೊಳ್ಬೇಕು. ಮಳೆ ನೀರು ಕೊಯ್ಲು ಅಂತ ಹೇಳ್ತಾರಲ್ವಾ, ನೀರನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಬೇಕು. ಸಾರ್ವಜನಿಕ ಸಾಗಣೆ, ರೈಲು ಇರ್ಬೋದು, ಬಸ್ಗಳನ್ನು ಬಳಸಬೇಕು, ಸ್ವಂತ ವಾಹನಗಳನ್ನು ಬಳಸುವುದರ ಬದಲು. ಓಕೆ. ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು. ಮಾಲಿನ್ಯವನ್ನು ಕಡಿಮೆ ಮಾಡಿದ್ರೆ ಸಾಧ್ಯ. ಸೊ ಇದು ನೋಡಿ, ಇದು ರಿಯೂಸ್, ರೆಡ್ಯೂಸ್, ರೀಸೈಕಲ್. ಮತ್ತೆ ಬಳಸಿದ ವಸ್ತುಗಳನ್ನೇ ಕಡಿಮೆ ಬಳಸಿ ಅದನ್ನೇ ರೀಸೈಕಲ್ ಮಾಡಿ. ಸೊ ಈ ರೀತಿಯಲ್ಲಿ ನಾವು ಪರಿಸರವನ್ನು ಉಳಿಸೋಕೆ ನಾವು ಪ್ರಯತ್ನವನ್ನು ಮಾಡಬಹುದು. ಸೊ ನಾನು ಇಷ್ಟೊತ್ತು ನಿಮಗೆ ಪರಿಸರಕ್ಕೆ ಸಂಬಂಧಪಟ್ಟ ಕೆಲವಾರು ವಿಚಾರಗಳನ್ನು ನಾನು ಮಾತನಾಡಿದ್ದೇನೆ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಚರ್ಚೆ ಮಾಡೋಣ.